ನತಾಸ್ಮಿ ತ್ರಿಗಜದ್ವಂದೇ ನಮಸ್ತೆ ಲೋಕನಾಯಕಿ ನಮಸ್ತೆ ವಿಶ್ವಜನನಿ ಐಮವತ್ತೇ ನಮೋಸ್ತುತೆ. ದೇವಿ ಮಹಾತ್ಮೆಯ 3ನೇ ಅಧ್ಯಾಯ ಪ್ರಾರಂಭ. ಶೌರ್ಯಮಯ ಮಧುಕೈಟ ಬರುಗಳು ಶೌರ್ಯ ರೂಪಿ ಪರಾಂಬೆ ಭುಜಬಲ ಶೌರ್ಯದಿಂದ ಸಂಹರಿಸಿದಳು ಘನ ಸುದರ್ಶನಾಸ್ತ್ರದಲ್ಲಿ. ಕೇಳೆಲೆ ವರುಷ ಬೇಷ ದೇವಿಯ ಬಾಳ ಕೃಪೆಯನ್ನು ಮಾಡಿ ಮಾಯವ ತಾಳಲಿಕ್ಕೆ ಮರುಗಿದೆವು ತಾಯಗಲಿರ್ದ ಕರುತೆರದಿ ಲೋಲ ಮಂಗಳೆಯಗಲಿ ಚಿಂತಾ ಲೋಲರಾಗಿಯ ಮೂರ್ತಿ ಮೂವರು ಬಾಳ ಯೋಚನೆ ಮಾಡಿದವು ನಮ್ಮೊಳಗೆ ಕೇಳೆಂದ ಚಿಂತೆ ಮಾಡಲು ಬಪ್ಪದೇನದು ಚಿಂತೆ ಕಳೆಯುವ ದೇವಿಯಾಜ್ಞೆಗೆ ನಂತು ಶಿರದಲ್ಲಿ ಕಾಳ್ದೆವು ಲೋಕದ ವಿಚಾರಕ್ಕೆ ಎಂತು ಮುಂದದ್ಯೋಗ ಮೂವರಿಗಂತೂ ಆಜ್ಞೆಯದಾಯ್ತು ಮೂವರದೆಂತು ಮಾಡುವುದೆಂದು ಕೊಂಡವಾವೆಂದ. ಎಲ್ಲ ಬಸವೇಶನೇ ಕೇಳು, ಕೇಳಲವ ಬಸವೇಶ ದೇವಿಯ ಬಾಳ ಕೃಪೆಯನ್ನು ಮಾಡಿ. ದೇವಿ ಬಹಳ ದಯೆಯನ್ನು ತೋರಿಸಿ ಕಾಣದಂತಾದಳು ರಣರಂಗ ಈ ಭೂಮಂಡಲದಲ್ಲಿ ಕಾಣದಂತಾದಳು. ನಾವು ಹರಿಹರ ಬ್ರಹ್ಮಾದಿಗಳು ನಾವು ದುಃಖಪಟ್ಟೆವು, ಈ ಬ್ರಹ್ಮಾಂಡದಲ್ಲಿ ದುಃಖಪಟ್ಟವು. ಪ್ರೀತಿಯ ತಾಯಿಯನ್ನು ಹಗಲಿ ಬಹಳ ಚಿಂತೆ ಉಳ್ಳವರಾದವು. ನಮ್ಮೊಳಗೆ ನಾವು ಆಲೋಚನೆ ಮಾಡಿದವು, ಬಹಳ ಯೋಚನೆ ಮಾಡಿದವು. ನಮ್ಮೊಳಗೆ ಕೇಳೆಂದ. ಚಿಂತೆ ಮಾಡಲು ಬಪ್ಪದೇನದು ಚಿಂತೆ ಕಳೆಯುವ ದೇವಿಯಾಜ್ಞೆಯ ನಂತು ಶಿರದಲ್ಲಿ ತಾಳ್ದೆವು ಲೋಕದ ವಿಚಾರಕ್ಕೆ. ಚಿಂತೆ ಮಾಡುವುದರಿಂದ ಫಲವಿಲ್ಲ, ಚಿಂತೆಯನ್ನು ಕಳೆಯುವಂತಹ ದೇವಿ ಅಪ್ಪಣೆಯನ್ನು ಒಪ್ಪಿಕೊಂಡಿದ್ದೇವೆ, ಅದನ್ನೇ ಮುಂದುವರಿಸೋಣ. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು, ಮುಂದೆ ಉದ್ಯೋಗದ ವಿಚಾರಗಳು ಹೇಗೆ ಎಂತೂ ಮೂವರು ಅಪ್ಪಣೆಯಾಗಿದೆ. ಮೂವರು ಹೇಗೆ ಮಾಡುವ ಎಂದು ಆಲೋಚನೆಯುಳ್ಳವರಾಗಿದ್ದಾರೆ ಹರಿಹರ ಬ್ರಹ್ಮಾದಿಗಳು. ಸೃಷ್ಟಿಯನ್ನು ಬ್ರಹ್ಮ ಮಾಡಲಿ, ಸ್ಥಿತಿಯನ್ನು ವಿಷ್ಣು ಮಾಡಲಿ, ರುದ್ರನು ಲಯ ಮಾಡಲಿ ಅಂತೇಳಿ ಹರಿಹರ ಬ್ರಹ್ಮಾದಿಗಳು ಚಿಂತೆ ಮಾಡುತ್ತಾ ತೆಜವಿಜಿಗೊಂಡಿದ್ದಾರೆ. ಯಾವ ರೀತಿ ಮಾಡಬೇಕೆಂದು ಕಳವಳೆಗೊಂಡಿದ್ದಾರೆ. ಹರಿಹರ ಬ್ರಹ್ಮಾದಿಗಳು ಕಳವಳಗೊಂಡಿದ್ದಾರೆ. ಆವಾಗ ಜಗಕ್ಕೆ ದೊರೆಯೊಬ್ಬಾತನಾಗಲು ಜಗವಿಧಿ ಸುಸೂತ್ರಿ ನಡೆಯುವುದು, ಜಗಕ್ಕೆ ಮೂವರ ದೊರೆಗಳಾಗಲು ಜಗವ ನಡೆವದೆಂತೋ. ಜಗಕ್ಕೆ ನಾದುರೆ ಎನ್ನ ಮಾತಿಂ ಜಗವ ಪಾಲಿಸರೆನಲು ಬ್ರಹ್ಮನು, ಜಗಕ್ಕೆ ನಾದುರೆ ಎನ್ನ ಆಜ್ಞೆಯುಳಿರ್ರಿ ನೀವೆಂದ. ಆರ ಗರ್ಭದಿ ಭುವನ 14 ಅವರ ದೊರೆಗಳು, ಆರಿಗಿಲ್ಲವೋ ಅವರೇ ಕಿಂಕರೆನಲು ಅಜನಗುತ್ತಾ. ಶೌರಿ ನಿನಗೆಯು ಜಗವನೀಗಲೇ ತೋರುವನು ಎಂದಿರುವರುಗಳು, ಶರೀರವನ್ನು ನುಂಗಿದನು ಎಲೆ ಬಸವೇಶ ಕೇಳೆಂದ. ಜಗಕ್ಕೆ ಒಡೆಯ ಒಬ್ಬನಾದರೆ ಜಗತ್ತಿನ ವ್ಯವಹಾರ ಚೆನ್ನಾಗಿ ನಡೆಯುವುದು. ಜಗತ್ತಿಗೆ ಮೂವರು ಒಡೆಯರಾದರೆ ಜಗವು ಯಾವ ರೀತಿ ನಡೀತದೆ? ಜಗವು ಸುಸೂತ್ರವಾಗಿ ನಡೆಯುವುದಿಲ್ಲ. ಒಬ್ಬರೇ ದೊರೆಯಾಗಬೇಕು. ಜಗತ್ತಿನ ಕಾರ್ಯವನ್ನು ನಾವೇ ಮಾಡಬೇಕು, ಒಬ್ಬರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿವನು ನುಡಿಯಲು ಬ್ರಹ್ಮನು ಒಡೆಯ ನಾನು, ನನ್ನ ಹೇಳಿಕೆ ಎಲ್ಲಕ್ಕಿಂತ ಮಿಗಿಲಾಗುವುದು, ನೀವಿಬ್ಬರು ನನ್ನ ಆಜ್ಞೆಯೊಳಿರ್ರಿ ಎಂದನು ಅಜನು. ಬ್ರಹ್ಮ ನಾನೇ ಜಗತ್ತಿಗೆ ಒಡೆಯನಾಗ್ತೇನೆ, ನೀವಿಬ್ಬರು ನನ್ನ ಆಜ್ಞೆಯೊಳಗಿರಿ, ನೀವು ನನ್ನ ಆಜ್ಞೆಯೊಳಗಿರಿ ಅಂತಿದ್ದಾನೆ ಬ್ರಹ್ಮದೇವ ಇಲ್ಲಿ ಶಿವನಿಗೂ ಮತ್ತು ವಿಷ್ಣುವಿಗೂ. ಯಾರ ಗರ್ಭದೆ ಭುವನ 14 ಯಾರ ಹೊಟ್ಟೆಯಲ್ಲಿ ಭುವನ ಲೋಕಗಳು 14 ಲೋಕಗಳಿದವು, ಅವರೇ ದೊರೆಗಳು. ಜಗತ್ತಿಗೆ ಅವರೇ ದೊರೆಗಳು. ಆರಿಗಿಲ್ಲವೋ ಅವರೇ ಕಿಂಕರನೆಲ್ಲೋ ಅಜನಗುತ. ಕಿಂಕರ ಅಂದ್ರೆ ಸೇವಕ ಅಂತ. ಯಾರಿಗಿಲ್ಲವೋ ಯಾರ ಗರ್ಭದಲ್ಲಿ 14 ಲೋಕಗಳಿಲ್ಲವೋ, ಗರ್ಭ ಅಂದ್ರೆ ಹೊಟ್ಟೆಯಲ್ಲಿ 14 ಲೋಕಗಳು ಇಲ್ಲವೋ ಅವರೇ ಕಿಂಕರರು. ಹಾಗಾಗಿ ನನ್ನ ಗರ್ಭದೊಳಗೆ 14 ಭುವನ ಲೋಕಗಳಿದ್ದಾವೆ, ನೋಡಿರಿ ಅಂತ ಹೇಳ್ಬಿಡ್ತಿದ್ದಾನೆ ಅಜನು. ನೋಡಿರಿ ಅಂತಿದ್ದಾನೆ ಎಂದು ನುಂಗಿದನು ಎಲೆ ಬಸವೇಶ ಕೇಳೆಂದ. ಒಕ್ಕೆ ವೀರ್ವರು ಗರ್ಭದೊಳಗೆಯು ಲೆಕ್ಕವಿಲ್ಲದ ನದಿನದಂಗಳು, ಹಕ್ಕಿ ಹುಳ ಕ್ರಿಮಿ ಪಶವು ನರಸುರ ಅಸುರ ಗಂಧರ್ವ.
ಕಕ್ಕಸೆನೆಪ ಸಮುದ್ರ ಅರಣ್ಯವು ಸೊಕ್ಕಿರುವ ದೇಶಾಧಿಪತಿಗಳು ಲೆಕ್ಕವಿಲ್ಲದೆ ತೋರುತ್ತಿದ್ದವು ಅಜನ ಗರ್ಭದಲ್ಲಿ ಅಜನ ಗರ್ಭದಲ್ಲಿ ಅಜನ ಗರ್ಭದಲ್ಲಿ ಅಜನ ಗರ್ಭದಲ್ಲಿ. ಬ್ರಹ್ಮನ ಹೊಟ್ಟೆಯಲ್ಲಿ ನಾವಿಬ್ಬರು ಒಕ್ಕೆವು ಅಂದ್ರೆ ಶಿವ ಮತ್ತು ವಿಷ್ಣು. ನಾವಿಬ್ಬರು ಒಕ್ಕೆವು ಅಂದ್ರೆ ಶಿವ ಮತ್ತು ವಿಷ್ಣು. ಬ್ರಹ್ಮನ ಹೊಟ್ಟೆಯಲ್ಲಿ ಶಿವ ಮತ್ತು ವಿಷ್ಣು ಹೋಗಿದ್ದಾರೆ. ಅನಂತ ನದಿಗಳು, ಗರ್ಭದ ಲೆಕ್ಕವಿಲ್ಲದ ನದಿಗಳು, ಲೆಕ್ಕವೇ ಇಲ್ಲದಂತಹ ನದಿಗಳು ನೋಡ್ತಾ ಇದ್ದಾರಂತೆ ಬ್ರಹ್ಮನ ಹೊಟ್ಟೆಯಲ್ಲಿ. ಹಕ್ಕಿಗಳು, ಹುಳ, ಕ್ರಿಮಿ, ಪಶುಗಳು, ನರಸುರುವ, ಅಸುರ, ಗಂಧರ್ವರು, ರಾಕ್ಷಸರು, ಕಠಿಣವಾದ ಸಮುದ್ರ, ಅರಣ್ಯಗಳು, ಅಹಂಕಾರವುಳ್ಳ ಅರಸರು ಕೂಡ ತೋರ್ತಾ ಇದ್ದಾರಂತೆ ಅಜನ ಗರ್ಭದಲ್ಲಿ. ಲೆಕ್ಕವಿಲ್ಲದೆ ಅರಸರು ತೋರ್ತಾ ಇದ್ದಾರಂತೆ, ಅರಸರು ಕಾಣ್ತಾ ಇದ್ದಾರಂತೆ ಅಜನ ಗರ್ಭದಲ್ಲಿ. ನೋಡಿ ಎಷ್ಟು ಅಜನ ಗರ್ಭ ವಿಶೇಷವಾಗಿದೆ. ರಥವು, ಕುದುರೆಯು, ಪಾಯ್ದಳವು, ಮಹಾ ರಥವು, ಶಸ್ತ್ರವು, ಕಹಳೆ ಬೇರೆಯು, ಅತಿರಣವು, ವಾತಾತವು, ಶುಭ ಶೋಭನವು, ವಿಭವು, ಮತಿಯು, ಶಮೆ, ಗುರು, ಭಜನೆ, ಭಕ್ತಿಯು, ಸತ್ವ, ರಜವರೆನಿಪ ಮೂವರು, ಮಿತಿ ಇಲ್ಲದೆ ಋಷಿಗಳಿದ್ದರು ಅಜನ ಗರ್ಭದಲ್ಲಿ. ಅಜನ ಗರ್ಭದಲ್ಲಿ ಅಜನ ಗರ್ಭದಲ್ಲಿ ಅಜನ ಗರ್ಭದಲ್ಲಿ. ಇಲ್ಲಿ ರಥಗಳನ್ನು ನೋಡಿದವು, ಕುದುರೆಗಳನ್ನು ನೋಡಿದವು, ಕಾಲಾಳುಗಳನ್ನು ನೋಡಿದವು, ಮಹಾರಥವು, ಶಸ್ತ್ರ ಹಿಡಿದ ಕಾಲಾಳುಗಳು, ಕಹಳೆ, ಬೇರಿ, ಅತಿರಣ, ವಾತಾತ, ಶುಭ, ಶೋಭನ ಎಲ್ಲವನ್ನೂ ನೋಡುತ್ತಿದ್ದವೆ. ದೊಡ್ಡ ದೊಡ್ಡ ನಗಾರಿಗಳನ್ನು, ಯುದ್ಧ ಭೂಮಿಯನ್ನು, ಗಾಳಿಯ ಒಡೆತದಿಂದ ಬೀರ್ತಕ್ಕಂಥ ಮರಗಿಡಗಳನ್ನು, ಶುಭ ಮಂಗಳ ಕಾರ್ಯಗಳು, ಸತ್ವ, ರಜ, ನೆನಪ, ಬ್ರಹ್ಮ, ರುದ್ರ, ಋಷಿಗಳು ಕೂಡ ನೋಡ್ತಾ ಇದ್ದಾರಂತ ಅಜನ ಗರ್ಭದಲ್ಲಿ. ಅಜ ಅಂದ್ರೆ ವೃದ್ಧ ಅಂತ, ಅಜ ಅಂದ್ರೆ ಬ್ರಹ್ಮ ಅಂತ. ಬ್ರಹ್ಮನ ಗರ್ಭದಲ್ಲಿ ನೋಡಿ, ಬ್ರಹ್ಮನ ಗರ್ಭದಲ್ಲಿ ಎಲ್ಲಾ ಋಷಿ, ಲೆಕ್ಕವಿಲ್ಲದ ಋಷಿಗಳಿದ್ರಂತೆ. ಲೆಕ್ಕವೇ ಇಲ್ಲದಷ್ಟು ಋಷಿಗಳು ತಪಸ್ಸಿ ಕೂತಿದ್ರಂತೆ. ಲೆಕ್ಕವಿಲ್ಲದಷ್ಟು ಅಜನ ಗರ್ಭದಲ್ಲಿದ್ದರಂತೆ, ಅಜನ ಗರ್ಭದಲ್ಲಿ. ಇಲ್ಲಿ ವಿಷಯ ಬರಬೇಕಂದ್ರೆ, ವಿಷಯಕ್ಕೆ ನಾವು ಬರ್ಬೇಕಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ದೇವಿ ಪುರಾಣ ಅನ್ನೋದು ದೇಹದ ಪುರಾಣ. ಬ್ರಹ್ಮಾಂಡ ಯಾವ ರೀತಿ ರಚನೆ ಆಗಿದೆಯೋ, ಪಿಂಡಾಂಡ ಅಂದ್ರೆ ಶರೀರ, ಪಿಂಡಾಂಡವು ಅದೇ ರೀತಿ ರಚನೆ ಆಗಿದೆ. ಬ್ರಹ್ಮಾಂಡದಲ್ಲಿರುವ ಸರ್ವವು ಪಿಂಡಾಂಡ ದೇಹದಲ್ಲಿ ಸೂಕ್ಷ್ಮ ರೂಪದಿಂದಿರುತ್ತವೆ. ದೇಹದಲ್ಲಿರುವ ವಸ್ತುಗಳನ್ನು ತಿಳಿದರೆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳನ್ನು ತಿಳಿದಂತೆ. ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅವಯವಗಳನ್ನು ನಾವು ತಿಳ್ಕೊಂಡ್ರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥವನ್ನು ನಾವು ತಿಳಿದಂತೆ ಅಂತ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಅದೇ ದೇವಿ ಪಾರಾಯಣ. ಇಲ್ಲಿ 14 ಲೋಕಗಳು ಅಂತ ಇದ್ದಾರೆ. 14 ಲೋಕಗಳು, 14 ಲೋಕಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು. ಇದ್ರ ದೇಹದ ಪುರಾಣದ ಪ್ರಕಾರ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು, ಅಲ್ಲಿಗೆ 14 ಲೋಕಗಳು. ಶ್ರೋತೃ ಶಬ್ದ ಜ್ಞಾನಕ್ಕೂ ಮಾಡಿಕೊಡುವುದು, ತ್ವಚೆ ಶೀತೋಷ್ಣ ಸ್ಪರ್ಶಿಸುವುದು, ನೇತ್ರ ಬಣ್ಣ ಬಣ್ಣದ ರೂಪ ನೋಡುವುದು, ನಾಲಿಗೆ ರಸ ಆಸ್ವಾದಿಸುವುದು, ಮೂಗು ಗಂಧ ಮೂಸಿಸುವುದು. ಇವು ಜ್ಞಾನೇಂದ್ರಿಯಗಳು. ಶ್ರೋತೃ, ಸ್ವತೆ, ನೇತ್ರ, ನಾಲಿಗೆ, ಮೂಗು ಜ್ಞಾನೇಂದ್ರಿಯಗಳಾಗಿದ್ದಾವೆ. ಕರ್ಮ, ವಾಕ್, ಪ್ರಾಣ, ಪಾದ್ಯ, ಗುಹ್ಯ, ಗುದ ಕರ್ಮೇಂದ್ರಿಯಗಳಾಗಿದ್ದಾವೆ. ಅಂತಃಕರಣಗಳು ಯಾವುವು ಅಂದ್ರೆ ಜಾತೃ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಅಂತಃಕರಣಗಳಾಗಿದ್ದಾವೆ. ಹೀಗೆ 14 ಲೋಕಗಳು ಕೂಡ ಬ್ರಹ್ಮನ ಗರ್ಭದಲ್ಲಿ ಇದ್ದಾವೆ, ಬ್ರಹ್ಮನ ಗರ್ಭದಲ್ಲಿದ್ದಾವೆ. ನೋಡಿದವು ಬಹುದೇಶ ಕೋಶವ, ನೋಡಿದವು ಬಹು ತೀರ್ಥಕ್ಷೇತ್ರವ, ನೋಡಿದವು ಮಹಾ ಸ್ವರ್ಗ ವಿತಾತಳ ಪಾತಾಳವೆಂಬುವನು, ನೋಡಿದವು ಶಿವಜನ ಲೋಕವ, ನೋಡಿದವು ವೈಕುಂಠವೆಂಬುವ, ನೋಡಿ ನೋಡಿ ಅರುಷಿಸುವ ವಿರ್ವರುಗಳೆಂದ ವಿರ್ವರುಗಳೆಂದ ವಿರ್ವರುಗಳೆಂದ. ವಿಷ್ಣು ರುದ್ರರಿಬ್ಬರು ಅನೇಕ ದೇಶಗಳನ್ನು, ಖಜಾನೆಯನ್ನು, ತೀರ್ಥಕ್ಷೇತ್ರವನ್ನು, ಸ್ವರ್ಗವನ್ನು, ಪಾತಾಳ ಲೋಕವನ್ನು, ತ್ರಿಮೂರ್ತಿಗಳ ಕೈಲಾಸವನ್ನು, ಸತ್ಯಲೋಕವನ್ನು, ವೈಕುಂಠ ಲೋಕವನ್ನು ಎಲ್ಲವನ್ನು ನೋಡಿ ಆನಂದ ಹೊಂದಿದೆವು. ನೋಡಿದವು ದೇಶ ಕೋಶವ, ನೋಡಿದವು ತೀರ್ಥಕ್ಷೇತ್ರವ, ನೋಡಿದವು ಸ್ವರ್ಗ ವಿತಾತಳ ಪಾತಾಳಗಳನ್ನು, ನೋಡಿದವು ಶಿವನಜನ ಲೋಕವ, ನೋಡಿದವು ವೈಕುಂಠವೆಂಬುವ, ನೋಡಿ ನೋಡಿ ಅರಿಸಿದ ವಿರ್ಧರುಗಳೆಂದ. ದಾರಿ ತಪ್ಪಿವಾವು ಬಯಲನು ಸೇರುವುದು ಹೊಸದಳವದಾಗಿರೆ, ಮೀರಿ ಹೋಗುತ್ತ ನಡೆದು ಬ್ರಹ್ಮನ ಪಾಲದಲ್ಲಿ ನಾನು. ಶೌರಿತ ಕೆಳಭಾಗ ಕಿಳಿದೆಯೋ ದ್ವಾರದಲ್ಲಿ ತಾ ಹೊರಟನಾಥಗೆ ಸೇರಿದ ನಮೋದು ಅಜೋಕ್ಷದನೆಂಬ ಹೆಸರಿನಲ್ಲಿ, ಅಜೋಕ್ಷದನೆಂಬ ಹೆಸರಿನಲ್ಲಿ, ಅಜೋಕ್ಷದನೆಂಬ ಹೆಸರಿನಲ್ಲಿ. ಬ್ರಹ್ಮನ ಶರೀರದಿಂದ ಹೊರಗೆ ಬರುವುದು ಅಸಾಧ್ಯವಾಗಿ
ಬ್ರಹ್ಮನ ಶರೀರದಿಂದ ಹೊರಗೆ ಬರುವುದು ಅಸಾಧ್ಯವಾಗಿ ಕಲ್ಪನಾ ಮೀರಿ ಏನು ತಿಳಿಯದೆ ಶಿವನು ಬ್ರಹ್ಮನ ಪಾಲದಲ್ಲಿ ಬಾಯಿ ತನ್ನ ಮುಖ ಕಮಲದಿಂದ ಹೊರಗೆ ಬಂದನಂತೆ. ಶಿವನು ಮುಖ ಕಮಲದಿಂದ ಹೊರಗೆ ಬಂದನಂತೆ ಅಂದ್ರೆ ಬಾಯಿಂದ ಹೊರ ಬಂದಂತೆ, ಪಾಲದಿಂದ ಹೊರಗೆ ಬಂದನಂತೆ. ಆವಾಗ ವಿಷ್ಣುತ ಶೌರಿತ ಕೆಳಭಾಗ ಕಿಳಿದನು. ವಿಷ್ಣು ದ್ವಾರದಲ್ಲಿ, ದ್ವಾರ ಅಂದ್ರೆ ಕೆಳಭಾಗದಲ್ಲಿರುವ ದ್ವಾರದಿಂದ ಇಳಿದು ಬಂದನು. ಆವಾಗ ಅಜೋಕ್ಷದ ಎಂಬ ಹೆಸರು ಪಡೆದನು. ಅಜೋಕ್ಷದ ಎಂಬ ಹೆಸರು ಪಡೆದನು ವಿಷ್ಣು ಕೆಳಗಿಳಿದು. ಮೆಚ್ಚಿದೆನು ನಾ ವಜನ ಗರ್ಭವ ಹೆಚ್ಚಿನ ಲೋಕಗಳಂ ಕಂಡೆ ಅಚ್ಚರಿಯ ಬಡೆ ವಿಷ್ಣು ನುಡಿದನು ಎನ್ನ ಗರ್ಭದಲ್ಲಿ ಮುಚ್ಚು ಮರಿ ಇಲ್ಲದೇ ನೋಡಿರಿ ನಿಚ್ಚಳವಾದ ಲೋಕವ ನಿತ್ಯವುಳ್ಳವರೇ ಹೋಗಿರೆಂದು ತೆರೆದ ನಾನವನ. ಬ್ರಹ್ಮನು ಉದರ ಅಂದರೆ ಹೊಟ್ಟೆಯಲ್ಲಿ ಅನೇಕ ಲೋಕಗಳನ್ನು ಕಂಡು ಆಶ್ಚರ್ಯಪಟ್ಟವು. ಆ ಕಾಲಕ್ಕೆ ವಿಷ್ಣು ನನ್ನ ಗರ್ಭದಲ್ಲಿ ಅನೇಕ ಲೋಕಗಳು ನೋಡಿ ಬರ್ರೀರಿ, ನನ್ನ ಗರ್ಭದಲ್ಲೂ ಕೂಡ ಇದೆ, ನನ್ನ ಗರ್ಭದಲ್ಲೂ ಅನೇಕ ಲೋಕಗಳು ನೀವು ನೋಡಿರಿ ಅಂತ ಹೇಳ್ಬಿಟ್ಟು ಆ ವಿಷ್ಣು ಏನ್ ಮಾಡ್ತಾನೆ, ಬಾಯಿ ತೆರೀತಾ ಇದ್ದಾನೆ ಅಲ್ಲಿ. ನೀವು ನಿಚ್ಚಳಾಗಿ ಲೋಕವ ನಿತ್ಯವುಳ್ಳವರೇ ಹೋಗಿರೆಂದು ತೆರೆದ ನಾನವನ. ಬಾಯಿ ತೆರೀತಾ ಇದ್ದಾನೆ ವಿಷ್ಣು, ಬಾಯಿ ತೆರೆದಾನೆ. ಅಲ್ಲಿ ಬ್ರಹ್ಮನು ಕೂಡ ವಿಷ್ಣುವಿನ ಗರ್ಭದಲ್ಲಿ ಹೋಗ್ತಾ ಇದ್ದಾನೆ. ಬ್ರಹ್ಮನು ಕೂಡ ವಿಷ್ಣುವಿನ ಉದರದಲ್ಲಿ ಹೊರಡ್ತಾ ಇದ್ದಾನೆ, ವಿಷ್ಣು ಹೃದಯದಲ್ಲಿ ಹೊರಡ್ತಾ ಇದ್ದಾನೆ. ಬ್ರಹ್ಮನು ವಿಷ್ಣುವಿನ ದೇಹದಲ್ಲಿ ಹೊಕ್ಕು ವಿಷ್ಣುವು ಅಲ್ಲಿ ಜಾಗೃತಾವಸ್ಥೆಯಲ್ಲಿ ನೋಡಿ ಜನನಿ ವಿಷ್ಣು ಗರ್ಭವ ನೋಡಿದರೆ ಆಯ್ತಿಬ್ಬರೇತಕೆ ನೋಡು ಎನೆ ವಿಷ್ಣುವಿನ ಜಠರ ಅಂತಕ್ಕೆ ಅಜನಿಳಿದು ನೋಡುತ್ತಿರುತ್ತಿರೆ ವಿಷ್ಣು ಯೋಗಾರೂಢನಾಗು ತಲೆದಲ್ಲಿ ಮಾಡಿದನು ಶೈನವನ್ನು ಪೂರ್ಣ ಬ್ರಹ್ಮತಾನಾದ. ವಿಷ್ಣುವಿನ ದೇಹದಲ್ಲಿ ಹೊಕ್ಕು ನೋಡುತ್ತಿರಲು ವಿಷ್ಣು ಜಾಗೃತಾವಸ್ಥೆಯಲ್ಲಿ ಹೃದಯ ಕಮಲದ ಅಷ್ಟದಳದಲ್ಲಿ ನಿದ್ರಿತನಾಗಿದ್ದಾನೆ. ಅಷ್ಟಕಮಲದಲ್ಲಿ ವಿಷ್ಣು ನಿದ್ರಾವಸ್ಥನಾಗಿದ್ದಾನೆ ಅಂತ ನೋಡಿ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ವಿಷ್ಣುವಿನ ಉದರದಲ್ಲಿ ಬ್ರಹ್ಮನೋಗಿದ್ದಾನೆ, ಆದರೆ ಆ ವಿಷ್ಣುವಿನ ಉದರದಲ್ಲಿ ವಿಷ್ಣುನೇ ಧ್ಯಾನಕ್ಕೆ ಕುಳಿತಿದ್ದಾನಂತೆ ನೋಡಿ. ಇದು ವಿಶೇಷ ಇದೆ. ವಿಷ್ಣುವಿನ ಹೃದಯದಲ್ಲಿ ಉದರದಲ್ಲಿ ವಿಷ್ಣುನೇ ಧ್ಯಾನಕ್ಕೆ ಕುಳಿತಿದ್ದಾನೆ. ಸರ್ವನಾಮವು ರಹಿತನಾಗಿ ಶಕ್ತಿಯ ರೂಪದಲ್ಲಿ ಮಗ್ನನಾಗಿದ್ದಾನೆ, ದೇವಿಯ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ. ವಿಷ್ಣು ಅಂದ್ರೆ ವಿಷ್ಣು ಹೊಟ್ಟೆಯಲ್ಲಿ ದೇವಿಯ ಧ್ಯಾನ ಮಾಡ್ತಾ ಇದ್ದಾನಂತೆ. ವಿಷ್ಣುವಿನ ಉದರದಲ್ಲಿ ಲೋಕಗಳಿದಾವೆ ಅಂತೆ. ದೇವಿ ಚರಣಾಂಬುಜವ ಧ್ಯಾನದ ತಾವು ತಪ್ಪಲೆ ಇಂದ್ರಿಯವಾಯು ಕೇವಲದ ಪರಮಾತ್ಮನಾದ ಬಹಿರಮಹಿರೆದು ಈ ವಿಚಾರಕ್ಕೆ ಕಾಣಲಿಕ್ಕೆ ನಾ ಭಾವಿಸಿದೆ ನಾವಿರುವರೂವರೆ ತಾವು ಬಂದರೆ ನೋಡ್ಬೇನೆಂದೆ ಬಿಟ್ಟನ ಸ್ಥಳವು. ವಿಷ್ಣು ದೇವಿಯ ಪಾದ ಕಮಲದ ಧ್ಯಾನದಿಂದ ಇಂದ್ರಿಯಗಳು ವಾಯುಗಳು ನಿಶ್ಚಲವಾಗಲು ಬಾಹ್ಯವನ್ನು ನೋಡದೆ ಪರಮಾತ್ಮ ಸ್ವರೂಪವುಳ್ಳನಾಗಿದ್ದಾನೆ. ಈ ಸ್ಥಿತಿಯನ್ನು ನೋಡಿದಂತಹ ಅಜನು ಬೆರಗಾಗುತ್ತಿದ್ದಾನೆ. ನೋಡುವೆನ ಜಾಂಡವಿದುತ ಹೇಗಿವುದು ಎಂದೋಗುತ್ತಿರುತ್ತಾರೆ ಆಗ ಮುಸುಕುತ್ತಲಿತ್ತು ನಾನಾ ವಿಧದ ಚಿತ್ರದಲ್ಲಿ ಸಾಗಲಿಕ್ಕೆ ನಾನಿತ್ತ ಬ್ರಹ್ಮನು ಆಗ ಹರಿಗರ್ಭದಲ್ಲಿ ಇಳಿಯುತ್ತಲಾಗ ಕಂಡ ಅನೇಕ ಭುವನಗಳೆಲ್ಲ ಕೋಶಗಳ. ಆಗ ಬ್ರಹ್ಮಾಂಡವಿದೆ ಹೇಗಿರುವುದು ಎಂದು ನೋಡುತ್ತೇನೆಂದು ಹೋಗುತ್ತಿರಲು ಮಹಾಜಲಗಳು, ಬಹು ತೆರೆಗಳು, ಸಮುದ್ರಗಳು, ಪ್ರಕಾರದ ಚಿತ್ರಗಳು ಉಬ್ಬುತ್ತಿವೆ, ಗಿಡ ಮರಗಳು ಹಾರಾಡುತ್ತಿವೆ. ಈ ಕಡೆಗೆ ಬ್ರಹ್ಮನು ವಿಷ್ಣುವಿನ ದೇಹದೊಳಗೆ ಅನೇಕ ಲೋಕಗಳನ್ನು, ಖಜಾನೆಗಳನ್ನು, ಕೋಶಗಳನ್ನು ಕಾಣ್ತಾ ಇದ್ದಾನೆ. ವಿಷ್ಣುವಿನ ಉದರದಲ್ಲಿ ಬ್ರಹ್ಮನುದರದಿ ಕಂಡ ತೆರದಲ್ಲಿ ಬ್ರಹ್ಮ ಕಂಡ ವಿಷ್ಣು ಉದರದಿ ಬ್ರಹ್ಮಲೋಕವ ಮೊದಲುಗೊಳ್ಳತೆ ಬಹು ವಿಚಿತ್ರವನು ಬ್ರಹ್ಮ ನೋಡಿಯೇ ದಣಿದು ಮಾರ್ಗವ ಬ್ರಹ್ಮ ಕಾಣದೆ ನಾಭಿ ಕಮಲದಿ ಬ್ರಹ್ಮ ಹೊರಟನು ಬೆದರೆ ನೋಡಿದ ನಾಲ್ಕು ದಿಕ್ಕುಗಳ. ವಿಷ್ಣು ಬ್ರಹ್ಮನ ಉದರದಲ್ಲಿ ಕಂಡ ಹಾಗೆ ಬ್ರಹ್ಮ ವಿಷ್ಣುವಿನ ಉದರದಲ್ಲಿ ಕಾಣುತ್ತಿದ್ದಾನೆ.
ವಿಷ್ಣುವಿನ ದೇಹದಲ್ಲಿ ಬ್ರಹ್ಮಲೋಕ ಮೊದಲಾದ ಅನೇಕ ಆಶ್ಚರ್ಯವುಳ್ಳಾದವನ್ನು ನೋಡುತ್ತಿದ್ದಾನೆ. ನೋಡಿ ನೋಡಿ ಬೇಸೆತ್ತು ವಿಷ್ಣುವಿನ ಒಕ್ಕಳಿನಿಂದ ಹೊರಗೆ ಬರ್ತಾ ಇದ್ದಾನೆ. ಬ್ರಹ್ಮದೇವ ವಿಷ್ಣುವಿನ ಒಕ್ಕಳಿನಿಂದ ಹೊರಗೆ ಬರುತ್ತಿದ್ದಾನೆ. ಹೊರಗೆ ಬಂದಂತ ಬ್ರಹ್ಮ ಕಮಲದ ನಾಭಿ ಕಮಲದಿಂದ, ನಾಭಿ ಅಂದ್ರೆ ಒಕ್ಕಳದ ನಾಭಿ ಕಮಲದಿಂದ ಹೊರಗೆ ಬರ್ತಾ ಇದ್ದಾನೆ. ಬ್ರಹ್ಮದೇವ ಹೊರಗೆ ಬಂದು 4 ದಿಕ್ಕನು ನೋಡಲಿಕ್ಕೆ ಮುಖ 4 ಆದವು. ಅಜನು ಮೋರೆಯ ಮೇಲಕ್ಕೆತ್ತಿಯ ನೋಡೆ ಮತ್ತೊಂದಾಯ್ತು ಆನನವು. ಏಕ ಮುಖದಿ ಕಾಲಾಂತರದಿ ಶಿವಗ ಏಕ ಕಪಾಲವದಾಯ್ತು ಕೇಳೈ. 4 ಮುಖದಿ 4 ವೇದಗಳು ಹುಟ್ಟಿದವು ಎಂದ. ಬ್ರಹ್ಮನು 4 ದಿಕ್ಕುಗಳನ್ನು ನೋಡಲು 4 ಮುಖಗಳಾದವು. ಮೊದಲನೇ ಮುಖ ಕರ್ಮ, 2ನೇ ಮುಖ ವಿರತಿ, 3ನೇ ಮುಖ ಯೋಗ, 4ನೇ ಮುಖ ಭಾವನೆ. ಈ ರೀತಿ 4 ಮುಖಗಳಾಗಿದ್ದಾವೆ. ಹೀಗೆ 4 ಮುಖಗಳು ನೋಡಲು ನಾನೇ ಪರಶಿವನೆನ್. ಆವಾಗ ತದನಂತರ 5ನೇ ಮುಖವು ಮೇಲಕ್ಕೆ ನೋಡಲು ಅಹಂಕಾರವೆಂಬ 5ನೇ ಮುಖವಾಗಿದೆ. ಆ ಅಹಂಕಾರ ಮುಖವನ್ನು ತದನಂತರ ಶಿವನು ಅದನ್ನು ಕಡೆದು ಬ್ರಹ್ಮನ ಪ್ರಾರ್ಥನದಿಂದ ಶಿವನಿಗೆ ಕಮಂಡಲವಾಗಿದೆ. 4 ಮುಖಗಳು, ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಹುಟ್ಟಿದವು 4 ಮುಖದಿಂದ. ಅಥರ್ವಣ ವೇದಗಳು ಹುಟ್ಟಿದವು 4 ಮುಖದಿಂದ. ಈ ಸಮಯದಲ್ಲಿ ವಿಷ್ಣು ಕಿವಿಯಲ್ಲಿ ದೋಷಿಗಳು ಮಧು ಕೈಟಭ್ರೆಂಬರು, ರೋಷಿಗಳು ಭುಜ ಬಲದ ಪೌರ ಶೌರ್ಯೋನ್ನತರು ಉದಿಸಿದರು. ಏಸು ಹೇಳಲಿ ಖಡ್ಗ ಹಲಿಗೆ ದಾತ್ರಿಶೂಲ ಕಟಾರಿ ಧನುಷರ ಪಾಶದಲ್ಲಿ ಕುಲಲೆನಸಿ ನೋಡಿದವರಾಗ ನಾಗಲ ಭುಜ ಜನ. ಅದೇ ವೇಳೆಯಲ್ಲಿ ವಿಷ್ಣುವಿನ ಕಿವಿಯೊಳಗಿಂದ ಪಾಪಿಗಳು ಮೇಲಾದ ಭುಜಬಲದ ಪರಾಕ್ರಮನಾನ್ವಿತರು ಆದ ಮಧುಕೈಟಭರು ಹುಟ್ಟಿದರು. ವಿಷ್ಣುವಿನ ಕಿವಿಯಿಂದ ಮಧುಕೈಟಭರು ಎಂಬ ರಾಕ್ಷಸರು ಹುಟ್ಟಿದರು. ಕಿವಿಯ ಕಲ್ಮಶದಿಂದ ಹೊರಗೆ ಬೀಳ್ತಾ ಇದ್ದಾರೆ ಮಧುಕೈಟಭರು ಎಂಬ ರಾಕ್ಷಸರು. ಅವರು ಕತ್ತಿ, ದಾಲು, ಗದೆ, ತ್ರಿಶೂಲ, ಬಿಲ್ಲು, ಬಾಣಗಳಿಂದ ಕೊಲ್ಲಲಿಚ್ಛಿಸಿ ಬ್ರಹ್ಮನನ್ನು ನೋಡಿದ್ದಾರೆ. ಕೊಲ್ಲಬೇಕೆಂತ ಹೇಳ್ಬಿಟ್ಟು ಆ ಆಯುಧಗಳನ್ನು ಹಿಡಿದಂತ ಮಧುಕೈಟಭರು ಬ್ರಹ್ಮನನ್ನು ನೋಡಿದರು. ಹುಟ್ಟಿದ ವಿಷ್ಣುವಿನ ಕಿವಿಯಲ್ಲಿ ಹುಟ್ಟಿದಂತ ಮಧುಕೈಟಭರ ರಾಕ್ಷಸರು. ಇಲ್ಲಿ ಮಧುಕೈಟಭರು ಯಾರಪ್ಪ ಅಂತಂದ್ರ ಚಾಡಿ ಹೇಳುವವರು, ಚಾಡಿ ಕೇಳುವರು. ಇವರೇ ಮಧುಕೈಟಭರು. ಚಾಡಿ ಯಾರು ಹೇಳ್ತಾರೋ, ಚಾಡಿ ಯಾರು ಕೇಳ್ತಾರೋ ಅವರೇ ಮಧುಕೈಟಭರು. ಮಧು ಒಬ್ಬ, ಕೈಟಭ ಒಬ್ಬ, ಮಧುಕೈಟಭರು. ಕಂಡನಿವರನು ಅಜನು ತಾಮಸ ಚಂಡರನು ನಾನಿವರ ಶೌರ್ಯವ ಖಂಡಿಸಲು ಎನ್ನಿಂದಲಾಗದು. ವಿಷ್ಣು ತಾನೇ ಸೈ ಪುಂಡರನ್ನು ಭೇದಿಸೆಂದೇ ದಿಂಡೇರಿ ಗುತ್ತವನಿತ್ತರು. ದಂಡ ವಿಕ್ರಮರೇ ಬಲುವೆ ನಿಂದನ ಭುಜಭವ, ದಿಂದೆ ಬರುವೆನಿಲ್ಲನೆಂದನ ಭುಜಭವ. ಬ್ರಹ್ಮನು ಏನೂ ತಿಳಿಯದೆ ಕ್ರೂರ ರಾಕ್ಷಸರನ್ನು ನೋಡುತ್ತಿದ್ದಾನೆ. ಇವರ ಪರಾಕ್ರಮ ನಾಶ ಮಾಡಲು ಎನ್ನಲ್ಲಿ ಶಕ್ತಿ ಇಲ್ಲ. ಇವರ ಪರಾಕ್ರಮವನ್ನು ನಾಶ ಮಾಡಲು ನನ್ನಲ್ಲಿ ಶಕ್ತಿ ಇಲ್ಲ. ಈ ವಿಷ್ಣುವಿನಷ್ಟೇ ಉಡಾಳರಿದ್ದಾರೆ. ವಿಷ್ಣುವಿನ ಕಿವಿಯಲ್ಲಿ ಇರ್ತಕ್ಕಂಥ ಈ ರಾಕ್ಷಸರು ವಿಷ್ಣುವಿನಷ್ಟೇ ಉಡಾಳರಿದ್ದಾರೆ. ಉಡಾಳರು ಅಂತಂದ್ರೆ ಇಲ್ಲಿ ಹರಿಷ್ಠರು ಅಂತ, ಕೆಟ್ಟರು ಅಂತ, ವಿಷ್ಣುವಿನಷ್ಟೇ ಸಮರ್ಥರು ಅಂತ. ವಿಷ್ಣುವಿನಷ್ಟೇ ಉಡಾಳರಿದ್ದಾರೆ. ಇವರನ್ನು ನಾಶ ಮಾಡತಕ್ಕವರು ನಾನಲ್ಲ. ಆವಾಗ ಎದರದ ಅಜನು ದಿಂಡೇರಿ ಗುತ್ತವರನ್ನು ಕೊಡುತ್ತಿದ್ದಾನೆ, ಉತ್ತರ ಕೊಡುತ್ತಿದ್ದಾನೆ. ದಂಡ ವಿಕ್ರಮರೇ ಬರುವೆನಿಲ್ಲೆನೆಂದನ ಭುಜಭವ. ದಂಡ ವಿಕ್ರಮರೇ, ದಂಡಿಸ್ತಕ್ಕಂಥ ವಿಕ್ರಮರೇ, ಬರ್ತೀನಿ ತಡ್ರಿ ಎಂದು ಉತ್ತರ ಕೊಡುತ್ತಿದ್ದಾನೆ. ಉತ್ತರ ಕೊಟ್ಟು ಆವಾಗ ದೇವಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಬ್ರಹ್ಮದೇವ ದೇವಿಯನ್ನು ನೆನಪು ಮಾಡ್ಕೊಳ್ತಿದ್ದಾನೆ. ದೇವಿ ಧ್ಯಾನವ ಮಾಡ್ದನ ಭುಜನು ದೇವಿ ಎಬ್ಬಿಸು, ವಿಷ್ಣುವಿನ ಕಣ್ಣೀವಿಗಳಿಗೆ ತೆರೆಸು ಉಸ್ವಾಡಲಿ ಹರಿಗೆ. ಕೇವಲದ ಸುಸುಮಾದಿ ತಿಳಿವು ದೇವಿ ದಾತ್ರಿ ಮಹಾಯೋಗ್ರಿಯೇ ಈವಗಸರು ಛೇದಿಸಲಿ ಅಲೆ ದೇವಿ ಕೇಳೆಂದ. ದೇವಿಯೇ ವಿಷ್ಣುವಿನ ಕಣ್ಣನ್ನು ತೆಗೆಸು. ವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಅವನ ಕಿವಿಯಿಂದ ರಾಕ್ಷಸರು ಜನಿಸಿದ್ದಾರೆ. ಅವರು ನನ್ನನ್ನ ಯುದ್ಧಕ್ಕೆ ಕರೀತಾ ಇದ್ದಾರೆ. ಬೇಗ ಈ ವಿಷ್ಣುವನ್ನು ಎಬ್ಬಿಸು. ವಿಷ್ಣು ಎದ್ದು ಇವರನ್ನು ಸಂಹಾರ ಮಾಡಲಿ ಅಂತ ಉದ್ದೇಶದಿಂದ ದೇವಿ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ದೇವಿ ವಿಷ್ಣುವನ್ನು ಎಬ್ಬಿಸು,
ಅವನು ಎಚ್ಚರಗೊಳ್ಳಲಿ, ಪೂರ್ಣ ಸಮಾಧಿಯಿಂದ ಎಚ್ಚರಿಸು, ದೇವಿಯೇ ತಾಯಿಯೇ ಎಂದು ಧ್ಯಾನಿಸುತ್ತಾ ವಿಷ್ಣುವಿನಿಂದ ಈ ರಾಕ್ಷಸರು ಸಂಹಾರವಾಗಲಿ ಎಂದು ಬೇಡಿಕೊಳ್ತಾ ಇದ್ದಾನೆ. ಬ್ರಹ್ಮದೇವ ಬೇಡಿಕೊಳ್ತಾ ಇದ್ದಾನೆ. ಆವಾಗ ದೇವಿಗೆ ನಮ್ ಸ್ತುತಿ ಮಾಡ್ತಿದ್ದಾನೆ. ದೇವಿಗೆ ಜ್ವಾಲಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿ ಕರಾಳವದನೆಯೇ ಪಾಲಲೋಚನೆ ಭೀಷಣಿಯೇ ಮಹಾರಾತ್ರಿ ಮಹಾವೀರೇ ನೀಲಕಂಠೆ ನಿಭಾಂಗಿ ನಿರ್ಮಳೆ ನೀಲೆ ತುರಗ ವಿರಾಜಮಾನಳೆ ನೀಲವಸನೆಯ ಹರಿಯ ನೆಬ್ಬಿಸು ಎಂದನ ಭುಜಭವ ಎಂದನ ಭುಜಭವ ಎಂದನ ಭುಜಭವ ಎಂದನ ಭುಜಭವ ಎಂದನ ಭುಜಭವ. ಜ್ವಾಲಾಮುಖಿ ಬೆಂಕಿಯ ಮುಖವುಳ್ಳವಳೆ, ಜ್ವಾಲಾಕ್ಷಿ ಜ್ವಾಲೆಯ ಕಣ್ಣಿನವಳೆ, ಜ್ವಾಲಿನಿ ಜ್ವಾಲಾಮುಖದವಳೆ, ಕಾಳರಾತ್ರಿ ಕರಾಳವದನೆ ಪಾಲಲೋಚನೆ ಭೀಷಣಿ ಮಹಾರಾತ್ರಿ ಮಹಾವೀರೆ, ಜ್ಞಾನನೇತ್ರಳೆ ಜ್ಞಾನ ಸ್ವರೂಪಳೆ, ವಿಶ್ವವನ್ನು ಸಂರಕ್ಷಿಸುವಂತವಳೆ, ಭೀಕರ ರೂಪವುಳ್ಳವಳೆ, ಪರಮಾನಂದ ಕೊಡುವಳೆ, ಶುದ್ಧ ವಿದ್ಯೆಯೇ, ಶಿವನ ಸಮಾನ ದ್ವೇಷವುಳ್ಳಾಕವಳೆಯೇ, ಮೂಲರಹಿತಳೆ, ಕಪ್ಪು ಕುದುರೆ ನೀರಿ ಶೋಭಿಸುವಳೆ, ನೀಲ ವಸ್ತ್ರ ಧರಿಸುವಳೆ, ಅರಿಯನೆಬ್ಬಿಸು ಅರಿಯನೆಬ್ಬಿಸು ಅರಿಯನೆಬ್ಬಿಸು. ಪ್ರಾಣ ಶಕ್ತಿ ಪರಾಂಬೆ ಹಲಗೆ ಕೃಪಾಣ ಮದ್ಗುರ ಶೂಲಧಾರಿಯೇ, ಬಾಣದನು ಶಂಕಿನೀಶ ಶಕ್ತಿನಿ ಚಕ್ರವರ ಮುಸಲೆ. ತ್ರಾಣಗ ವಿಷ್ಣುವಿಗೆ ಸರ್ವ ತ್ರಾಣಿ ಸಕಲೆ ಬ್ರಹ್ಮೇಶ್ವರವೇ, ಮಾಣನೆಬ್ಬಿಸು ವಿಷ್ಣುವಿನೆಂದನ ಭುಜಭವ ಎಂದನ ಭುಜಭವ ಎಂದನ ಭುಜಭವ. ಪ್ರಾಣವನ್ನು ರಕ್ಷಿಸುವವಳೆ, ಪರರನ್ನು ರಕ್ಷಿಸುವವಳೆ, ಡಾಲು ಖಡ್ಗ ಗದೆ ತ್ರಿಶೂಲ ಬಿಲ್ಲು ಆಗ್ನೇಯಾಸ್ತ್ರ ದೊಡ್ಡ ದೊಡ್ಡ ವನಕೆಯನ್ನು ಧರಿಸಿದಾಕೆ, ಸರ್ವಶಕ್ತಿ ಉಳ್ಳವಳೆ, ಪರಬ್ರಹ್ಮ ಸ್ವರೂಪಳೆ, ವಿಷ್ಣುವಿಗೆ ಶಕ್ತಿಯನ್ನು ಕೊಟ್ಟು ಬೇಗ ಎಬ್ಬಿಸು ಬೇಗ ಎಬ್ಬಿಸು. ಅಲ್ಲಿಗೆ ಕೃಪಾಣ ಮದ್ಗುರ ಶೂಲಧಾರಿಯೇ, ಬಾಣದನು ಶಂಕಿ ಸಶಕ್ತಿನಿ ಚಕ್ರವರ ಮುಸಲೆ. ತ್ರಾಣಗ ವಿಷ್ಣುವಿಗೆ ಸರ್ವತ್ರಾಣಿ ಸಕಲ ಬ್ರಹ್ಮೆ, ಹರಿಯನೆಬ್ಬಿಸು ಹರಿಯನೆಬ್ಬಿಸು ಎಂತಿದ್ದಾನೆ ವಿಷ್ಣು. ಚೇತನಾತ್ಮೇಲ ಪರಾಂಬೆಯು ಚೇತರಿಸಿದಳೆ, ವಿಷ್ಣುವಿನವನಿ ಶ್ವೇತನದ ಸುಸುಮಾದಿಯಲ್ಲಿ ತಿಳಿಯಿತ್ತು ಮೂಗಿದಲ್ಲಿ. ವಾತವಾಡಿತು ನಯನವಾನಿಂ ದಾತಿಶಯದಲ್ಲಿ ತೆರೆದಲ್ಲ ಭುಜವ ವಾತವಾಡಿಸಿ ಕುಟಾರರ ಸಮ್ಮರಿಸು ಎಂದ ಸಮ್ಮರಿಸು ಎಂದ ಸಮ್ಮರಿಸು ಎಂದ. ಚೇತನೆ ಆತ್ಮಲೆಯಾದ ಪರಾಂಬೆಯು ಚೇತರಿಸಿದಳು ವಿಷ್ಣುವಿನ. ಚೇತನ ಅಂತಂದ್ರೆ ಎಚ್ಚರಿಸು ಅಂತ, ಚೇತನ ಅಂದ್ರೆ ಬೆಳಕು ಅಂತ, ತೇಜಸ್ಸು ಅಂತ. ಆ ಬೆಳಕಿನ ಸ್ವರೂಪಿಯಾದ ಪರಾಂಬೆಯು ಚೇತರಿಸಿದಳೆ ವಿಷ್ಣುವಿನನ್ನ. ಪರಾಂಬೆ ತನ್ನ ಶಕ್ತಿಯಿಂದ ವಿಷ್ಣುವನ್ನು ಎಚ್ಚರಿಸಿದಳು. ಜಗನ್ಮಾತೆ ಇಲ್ಲಿ ತನ್ನ ಶಕ್ತಿಯಿಂದ ವಿಷ್ಣುವನ್ನು ಎಚ್ಚರಿಸುತ್ತಿದ್ದಾಳೆ. ಸಮಾಧಿಯ ಅರಿವು ಉಳ್ಳದ್ದಾಗಿದ್ದು ಆ ವಿಷ್ಣುವನ್ನು ಎಚ್ಚರಗೊಂಡು ಮೂಗಿನಲ್ಲಿ ಉಸಿರಾಡಿತು. ಆ ಸಮಾಧಿಯ ಅರಿವುಳ್ಳದಾಯಿತು. ಸಮಾಧಿಯಲ್ಲಿ ಹತ್ತಿದ ವಿಷ್ಣು ಸಮಾಧಿಯಿಂದ ಎಚ್ಚರಾಗ್ತಾ ಇದ್ದಾನೆ. ಆತ್ಮಾನಂದದಿಂದ ಕಣ್ಣನ್ನು ತೆರೆತಾ ಇದ್ದಾನೆ. ಬ್ರಹ್ಮನು ಮಾತನಾಡಿಸುತ್ತಾ ಆ ದುಷ್ಟರ ಸಂಹರಿಸೆಂದು ಹೇಳ್ತಾ ಇದ್ದಾನೆ. ದಾತಿಶಯದಲ್ಲಿ ತೆರೆದ ಭುಜ ಮಾತನಾಡಿಸುತ್ತಾ ಅಜ ಕುಟಾರರ ಸಂಹರಿಸು ಎಂದ ಸಮ್ಮರಿಸು ಎಂದ. ಆ ಕುಟಾರರ ಅಂದ್ರೆ ರಾಕ್ಷಸರು, ದುಷ್ಟರನ್ನು ಸಂಹರಿಸಿಂದ. ಯಾವಾಗ ವಿಷ್ಣು ಯೋಗ ನಿದ್ರೆಯಿಂದ ಹೊರಗೆ ಎಚ್ಚರಾದ್ನೋ ಬ್ರಹ್ಮ ಆ ರಾಕ್ಷಸರನ್ನು ಸಂಹರಿಸಿ ಅಂತ ಹೇಳ್ತಾ ಇದ್ದಾನೆ ಅಂತೆ. ನೋಡಿ ಇಲ್ಲಿ ಕಥೆ ಹೇಗಿದೆ ಅಂದ್ರೆ, ವಿಷ್ಣು ಎಚ್ಚರಾಗಿದ್ದಾನೆ, ಬ್ರಹ್ಮದೇವ ಅವರನ್ನು ಸಂಹರಿಸಿ ಅಂತ ಹೇಳ್ತಾ ಇದ್ದಾನೆ. ವಿಷ್ಣು ಎಚ್ಚರ ಮಾಡಿದ್ದು ದೇವಿ. ಎದ್ದ ಕಮಲಾಂಬಕನು ಶರದಿಯೋಳೆದ್ದ ಒಡಬ ನಳಲೋ ರೌದ್ರದ ಮುದ್ದೆಯೋ ಪ್ರಳಯದ ಮಹಾಭೈರವನ ಮಹಾಮೃತ್ಯು. ಇದ್ದವೈ ನಯನಗಳು ಸಿಡಿಲಿನ ಮುದ್ದಿನಲ್ಲಿ ಬಾಯಿ ಮೂಗಿನಲ್ಲಿ ಉರಿ ಉದ್ದದೆ ನೆಂಬೆ ತುಡುಕಿದ ವರ ಸುದರ್ಶನಾಸ್ತ್ರವನು ತುಡುಕಿದ ವರ ಸುದರ್ಶನಾಸ್ತ್ರವನು ತುಡುಕಿದ ವರ ಸುದರ್ಶನಾಸ್ತ್ರವನು. ಎದ್ದ ಕಮಲಾಂಬಕನು, ಕಮಲದ ಅಂಬಕನು, ಕಮಲದಂತ ಕಳ್ಳಿನವು ಎದ್ದನು. ಶರದಿಯೋಳು ಎದ್ದನೋ, ಶರದಿ ಅಂದ್ರೆ ಸಮುದ್ರದಲ್ಲಿ ಎದ್ದನೋ. ಒಡಬಾನಗಳು ಎದ್ದನೋ, ರೌದ್ರದ ಮುದ್ದೆಯೋ, ಮಹಾಪ್ರಳಯದ ಮಹಾಭೈರವನು ಮಹಾಮೃತ್ಯುನು ಎನ್ನುತ್ತಾ ಎದ್ದನು ವಿಷ್ಣು. ನಯನಗಳಲ್ಲಿ ಸಿಡಿಲಿನ ಕಿಡಿಗಳನ್ನು ಸುಡಿಸ್ತಾ ಇದ್ದಾನೆ. ನಯನ ಅಂದ್ರೆ ಕಣ್ಣು, ಅರ್ಥ ಮಾಡ್ಕೊಳ್ರಿ, ಕಲ್ಪನೆ ಮಾಡ್ಕೊಳ್ಳಿ. ನಯನ ಅಂದ್ರೆ ಕಣ್ಣು, ಕಣ್ಣಿನಲ್ಲಿ ಕಿಡಿಗಳನ್ನು ಸುಡಿಸ್ತಾ ಇದ್ದಾನೆ ವಿಷ್ಣು. ಸಿಡಿಲಿನ ಮುದ್ದಿನಲ್ಲಿ ಇದ್ದಾನೆ ವಿಷ್ಣು. ಬಾಯಿ ಮೂಗಿನಲ್ಲಿ ಹೊಗೆ, ಚಿಳ್ಳೆನತ ಹೊಗೆ. ಆ ಯುದ್ಧವು ಎಲ್ಲಿದೆ, ಯುದ್ಧವೇನೆಂಬೆ ತುಡುಕಿದ ವರ ಸುದರ್ಶನವನ್ನು ಇಟ್ಕೊಂಡು ಕೈಯಲ್ಲಿ ತುಡುಕುತ್ತಾ ವಿಷ್ಣು ಅಳ್ಳಾಡುತ್ತಾ ನಿಂತಿದ್ದಾನೆ. ಶೌನಕನೇ ಮಹಾಕಾಳಿ ಈಗಲು ತಾನೇ ಹರಿಪುಸಿ ಎಲ್ಲ ಸತ್ತವು ತಾನೇ ಹರುಷನು ತಾನೇ ಸ್ತ್ರೀಯಾಗಿ ಹಳು ತಿಳಿಯಲಿಕೆ. ಜ್ಞಾನಿ ಕೇಳಲೆ
ನಂದಿಕೇಶ್ವರ ನೀನರಿಯ ಹರಿದೇವಿ ದೇವರಿ ತಾನು ವೇದವು ಹೀಗೆ ನುಡಿಯುತ್ತಲಿಹುದು ಕೇಳೆಂದ. ನುಡಿಯುತ್ತಲಿಹುದು ಕೇಳೆಂದ, ನುಡಿಯುತ್ತಲಿಹುದು ಕೇಳೆಂದ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಶೌನಕನ್ ಹೇಳ್ತಾ ಇದ್ದಾನೆ, ಈಗ ಸುದರ್ಶನ ತಕ್ಕೊಂಡವನು ಹರಿಯಲ್ಲ, ಮಹಾಕಾಳಿ. ಮಹಾಕಾಳಿಯೇ ವಿಷ್ಣು, ವಿಷ್ಣುನೇ ಕಾಳಿ. ಅರ್ಥ ಮಾಡಿಕೊಳ್ಳಿ, ಈ ಶಕ್ತಿಯ ಸ್ವಲೀಲೆಯಿಂದ ಪುರುಷ ಭಾವವನ್ನು ಹೊಂದಿದೆ. ಆ ಶಕ್ತಿಯ ತನ್ನ ಲೀಲೆಯಿಂದ ಪುರುಷ ಭಾವವನ್ನು ಹೊಂದಿದೆ. ಹರಿಯೇ ವಿಷ್ಣು, ವಿಷ್ಣುನೇ ಹರಿ. ವೇದದಲ್ಲಿ ಹರಿಯೇ ದೇವಿ, ದೇವಿಯೇ ಹರಿ ಎಂದು ಹೇಳುತ್ತಾ ಇದೆ. ಅದಕ್ಕೆ ಜ್ಞಾನಿ ಕೇಳಲೆ ನಂದಿಕೇಶ್ವರ ನೀನರಿಯ ಹರಿದೇವಿ ದೇವರು ತಾನು ವೇದವು ಹೀಗೆ ನುಡಿಯುತ್ತಲಿದೆ, ಹೀಗೆ ನುಡಿಯುತ್ತಲಿದೆ. ವೇದವು ಕೂಡ ನುಡಿಯುತ್ತಾ ಇದೆ. ಚಿಚ್ಚಕ್ತಿ ವಲ್ಲಭ ಶಿವ ವಿಷ್ಣು ವಲ್ಲಭ ಶಿವ ಯಾವುದೋ ನಾ ಸ್ವಯಂ ವಿಷ್ಣು. ವೇದವು ಕೂಡ ನುಡಿತಾ ಇದಂತೆ ದೇವಿ ಬೇರೆಯಲ್ಲ ವಿಷ್ಣು, ವಿಷ್ಣು ಬೇರೆಯಲ್ಲ ದೇವಿ. ವಿಷ್ಣು ದೇವಿ, ದೇವಿಯೇ ವಿಷ್ಣು. ಶೌನಕನೇ ಮಹಾಕಾಳಿ ತಾನೇ ಹರಿ, ಹುಸಿಯಲ್ಲ ಸತ್ಯವು. ವಿಷ್ಣು ಮಾಯೆಯೇ ಎಂಬರೇ ಜನ, ವಿಷ್ಣು ಮಾಯೆ ಗೆಲ್ಲಲರಿಯದು ಎಂದದಷ್ಟು ಜನ ನುಡಿಯುತ್ತಲಿರಕ ಸಾಧ್ಯವಾದು. ಹಾಗೆ ವಿಷ್ಣುವೆ ಮಹಾಕಾಳಿ ತಾನೇ ವಿಷ್ಣು, ಉದರದಿ ದೇವಿ ಸತ್ಯವು. ವಿಷ್ಣು ಮಾಯೆ ಉದಲ್ಲ ದೇವಿಯ ಮಹಿಮೆ ಕೇಳೆಂದ. ಮಹಿಮೆ ಕೇಳೆಂದ ದೇವಿಯ ಮಹಿಮೆ ಕೇಳೆಂದ, ದೇವಿಯ ಮಹಿಮೆ ಕೇಳೆಂದ. ಜನರು ವಿಷ್ಣುವಿನ ಮಾಯೆ ಎಂತಾರೆ ಕೆಲವರು. ಆ ಮಾಯೆಯನ್ನ ಅಂದ್ರೆ ಮಾಯೆ ಅಂದ್ರೆ ದೇವಿ. ಕೆಲವು ಜನ ಆ ಮಾಯೆಯನ್ನು ಗೆಲ್ಲಲು ಸಾಧ್ಯವೇ? ಅಸಾಧ್ಯವಾಗಿರುವುದು. ಹೀಗೆ ಗೀತೆ ಹೇಳ್ತಾ ಇದೆ, ಭಗವದ್ಗೀತೆ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯು ಜಯಿಸಲು ಅಶಾಕ್ಯವಾದದ್ದು. ವಿಷ್ಣು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯಿಂದ ಜಯಿಸಲು ಅಶಾಕ್ಯವಾದದ್ದು ಎಂದು ಹೇಳಿರುವುದು. ವಿಷ್ಣುವೇ ಮಹಾಕಾಳಿ, ದೇವಿಯೇ ವಿಷ್ಣು. ವಿಷ್ಣು ಮಾಯೆಯಲ್ಲ, ದೇವಿಯ ಮಹಿಮೆಯಾಗಿದೆ. ದೇವಿಯ ಮಹಿಮೆ ಇದೆಲ್ಲ ಕೂಡ ವಿಷ್ಣುವಿನ ಮಹಿಮೆಯಾಗಿದೆ ಮತ್ತು ದೇವಿಯ ಮಹಿಮೆಯಾಗಿದೆ. ವೈದ ಮದವೆಂಬು ಹೊನ ದೇಹದಿ ತೊಯ್ದಿತಾಗ ಸುದರ್ಶನಾಸ್ತ್ರವು ವೈದಿತದೆ ಅವನಿಗೆ ಕೋಪವನೆತ್ತಿದನು ಶೂಲವನು. ತಾಯ್ದು ಕೋವಿದ ಎನ್ನುತ್ತ ನಗೆಯಲು ಆಯ್ದ ತೊಡಗಿದ ಶೂಲವದರೆನ್ ವೈದ ಲಾಯ್ದ ಅಸುರನು ವೈದ ವಿಶ್ವಪತಿ. ವೈದ ವಿಶ್ವಪತಿ, ವೈದ ವಿಶ್ವಪತಿ. ವಿಷ್ಣು ಸುದರ್ಶನಾಸ್ತ್ರದಿಂದ ಮಧುರಾಕ್ಷಸನನ್ನು ಒಡೆಯಲು, ಅವನ ದೇಹದ ರಕ್ತದಿಂದ ಅಸ್ತ್ರವು ತೊಯ್ಯಲು ಸಿಟ್ಟು ಹೆಚ್ಚಾಗಿ ಶೂಲವನ್ನು ಎತ್ತಿದನು. ವಿಷ್ಣು ಆರಿ ತ್ರಿಶೂಲವನ್ನು ತಕ್ಕೊಂಡು ಬಹಳ ಗಾಯವಂತೆ ಮಧುರಾಕ್ಷಸನ ಒಡೆದನು. ವಿಷ್ಣು ಸುದರ್ಶನದಿಂದ ಮಧುರಾಕ್ಷಸರನ್ನು ಒಡೆಯಲು, ಮಧುಕೈಟಭ ರಾಕ್ಷಸರನ್ನು ಒಡೆಯಲು ಅವನ ದೇಹದ ರಕ್ತದಿಂದ ಅಸ್ತ್ರವು ತೊಯ್ಯಿತು. ಸಿಟ್ಟು ಹೆಚ್ಚಾಗಿ ಶೂಲವನ್ನು ಎತ್ತಿದನು. ವಿಷ್ಣು ಹಾರಿ ತ್ರಿಶೂಲವನ್ನು ತಕ್ಕೊಂಡು ಬಹಳ ಗಾಯವಾಗುವಂತೆ ಮಧುರಾಕ್ಷಸನ ಹೊಡೆದನು. ತಿರುಗದಯನು ಹರಿಯ ಮಸ್ತಕ ಕೆರಗಿದ ಕೈಟಭನು ಆತನ ಬರಿಯ ತಪ್ಪಿಸಿ ತಿವಿದ ಶೂಲಾಗ್ರದಲ್ಲಿ ಮಹಾವಿಷ್ಣು. ಮೊರೆದನವ ಹಲುಗಡಿದ ಜಗದೀಶ್ವರನ ನೆರಗಿದ ನಿಯಜಾಂಡವು ಬಿರುದುದೆಂಬುದು ತೆರೆದಿದ್ದ ಶತಕೋಟಿ ಘಾತದಲ್ಲಿ. ಕೈಟಭನು ಗದೆಯನ್ನು ಗದೆಯನ್ನು ಹರಿಯ ಮಸ್ತಕ ಕೆರಗಿದ. ಆ ರಾಕ್ಷಸ ತಿರುಗಿ ಗದೆಯನ್ನು ಹಿಡ್ಕೊಂಡು ಹರಿಯ ಮಸ್ತಕ ಅಂದ್ರೆ ತಲೆ ಮೇಲೆ ಎರಗಿದ. ಕೈಟಭನು ಆತನ ಬರವ ತಪ್ಪಿಸಿ, ಆ ಮಧು ಕೈಟಭನು ಆತನ ಹೊಡೆತ ತಪ್ಪಿಸಿ ತಿವಿದ ತ್ರಿಶೂಲದಲ್ಲಿ. ಮಹಾವಿಷ್ಣು ಮೊರೆದನವ ಹಲ್ಲುಗಡಿತ ಮೊರೆದನವ ಅಂದ್ರೆ ತಪ್ಪಿಸಿಕೊಳ್ಳುತ್ತಾ, ಹಲ್ಲು ಕಡಿಯುತ್ತಾ, ಜಗದೀಶ್ವರ ನೆರಗಿದ ನಿಯಜಾಂಡವು ವಜ್ರಾಯುಧದಿಂದ ಬ್ರಹ್ಮಾಂಡವು ಒಡೆಯುವಂತೆ 100 ಕೋಟಿ ಶತಕೋಟಿ ಘಾತದಲ್ಲಿ ಒಡೆದನು ವಿಷ್ಣು. ತಪ್ಪಿಸಿ ತಿವಿದಸುರ ನೆದೆಯನ್ನು ಕುಪ್ಪಳಿಸುತ್ತ ವಗ್ರಜನ ಶಿರೆ ಒಪ್ಪಳಿಸಿದನು ಗದೆಯ ಶೂಲ ಮಹೋಗ್ರ ಕೋಪದಲ್ಲಿ. ಸಪ್ಪಳಾಜ ತುಜಾಂಡ ಗನಗೂರಪ್ಪ ಬುದ್ಸಪುಜದಿ ನುಡಿಯ ಮೂವರು ಲಿಪ್ಪಸಾಸ ದರ್ಪವನ್ನು ವರ್ಣಿಸುವರಾರೆಂದ. ಹರಿಯು ವಜ್ರಾಯುಧವನ್ನು ತಪ್ಪಿಸಿ ಕೈಟಭನ ಎದೆಯನ್ನು ಶೂಲದಿಂದ ತಿವಿದನು. ಭಗವಂತವಾದ ವಿಷ್ಣು ಆ ಮಧು ಕೈಟಭನ ಎದೆಗೆ ಶೂಲದಿಂದ ತಿವಿತಾ ಇದ್ದಾನೆ. ಬಹಳ ಸಿಟ್ಟಿನಿಂದ ಮಧುವಿನ ತಲೆಯನ್ನು ಗದೆಯಿಂದ ಹೊಡಿತಾ ಇದ್ದಾನೆ. ಆದ್ದರಿಂದ
ಭಯಂಕರ ಸಪ್ಪಳವಾಗ್ತಾ ಇದೆ. ಹೊಡೆತದಿಂದ ಭಯಂಕರ ಸಪ್ಪಳವಾಗ್ತಾ ಇದೆ. ಮೂವರ ಜಗಳವನ್ನು, ಮಧು ಮತ್ತು ಕೈಟಭ ಮತ್ತು ವಿಷ್ಣುವಿನ ಜಗಳವನ್ನು ಯಾರು ವರ್ಣಿಸುವರು? ಮಧು ಒಬ್ಬ, ಕೈಟಭ ಒಬ್ಬ, ವಿಷ್ಣು ಒಬ್ಬನೇ. ಕುಣಿಯುತ್ತಿದ್ದದು ಮೀಸೆ ಮೂವರಿಗೆ, ಗಣಿಸಲೇ ನಯನಗಳು ಕಿಡಿಗಳು, ಘನತೆರೆಯ ಮುಕ್ಕಳಿಸಿದವು ಮೂದಲಿಸಿದವು ಜಲವ. ಕಣ ಖಣ ಧ್ವನಿ ಅಣಿದಿದೆ ಬ್ರಹ್ಮಾಂಡದೊಳ ಹೊರೆ, ಗಣಕ ಕೇಳಿಕದೆ ಘಾತದಲ್ಲಿ ದುಮ್ಮಿಕ್ಕಿದ ಜಾಂಡ. ಮೂವರಿಗೆ ಮೀಸೆಗಳು ಕುಣಿಯ ಹತ್ತಿದವೆ. ಯೋಚಿಸುವುದೇನೆಂದ್ರೆ, ಕಣ್ಣುಗಳ ಕಿಡಿಗಳು ದೊಡ್ಡ ದೊಡ್ಡ ಬೆಂಕಿಯ ಕಿಡಿಯಂತೆ ಉರುಳುತ್ತಾ ಇದವಂತೆ. ಜಲವು ಗದೆ ಹಪ್ಪಳಿಸದ ಹೊಡೆತಕ್ಕೆ ಜಲವು ಅಲೆಗಳು ಆಡಿಸ್ತಾ ಇದೆಯಂತೆ, ಆರ್ಭಡಿಸ್ತಾ ಆ ಇಬ್ಬರ ಗದೆಯ ಹೊಡೆತಕ್ಕೆ ಖಣ ಧ್ವನಿ ಬ್ರಹ್ಮಾಂಡದ ಒಳಗೂ ಮತ್ತು ಹೊರಗು, ಬ್ರಹ್ಮಾಂಡವನ್ನು ಮೀರಿತಂತೆ ಆ ಶಬ್ದ. ಬ್ರಹ್ಮಾಂಡದ ಒಳ ಹೊರಗೆ ತುಂಬಿದೆಯಂತೆ. ತಿರುಗದೆ ಅಂಬರವು ತಿರ್ರನೆ ತಿರುಗಿದದು ಸುಳಿಗಾಳಿಯದ್ದೆ, ಮೆರವು ತಿರ್ದದು ಜಲವು ತೆರೆಯೊದೆದುಕೊಳ್ಳುತ್ತಾಗ. ಬರದ ಗದೆ ಘಾತದಲ್ಲಿ ಕಿಡಿ ಸುರಿದು ಬುಗಿ ಸುತ್ತಲಿ ಸಲ್ಲಿತಳ ನರಿಸುತ್ತಿದ್ದದು ಆ ಜಲವು ಉಷ್ಣೋದಕದ ತೆರೆದಿ. ಗದೆಯನ್ನು ತಿರುಗಲು, ಗದೈ ಹೆಂಗ್ ತಿರುಗ್ತಾನ ಹಂಗ ಆಕಾಶವು ದುಂಡಗೆ ತಿರುಗುವಂತಾಯ್ತದಂತೆ. ಸುಳಿಗಾಳಿ ಎದ್ದು ಸಮುದ್ರದ ನೀರು ಸಪ್ಪಳವಾಗ್ತದೆ ಅಂತೆ. ಅನೇಕ ತೆರೆಗಳು ಉಂಟಾದವಂತೆ. ತೆರೆಗಳು ರಪ 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 ಅಂತ ಆಕಾಶ ತನ ಚಿಮ್ತಾ ಇದವಂತೆ, ಸಮುದ್ರದ ತೆರೆಗಳು. ಕಲ್ಪನೆ ಮಾಡಿಕೊಳ್ಳಿ, ಸಮುದ್ರ ತೆರೆಗಳು ಆಕಾಶ ತನ ಚಿಮ್ತಾ ಇದೆ ಅಂತೆ. ಭಾರವಾದ ಗದೆಗಳ ಹೊಡೆತದಿಂದ ಕಿಡಿಗಳು ಹೊರಟು ಬುಗು 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 ಶಬ್ದದಿಂದ ಕಾಯ್ದ ಸಮುದ್ರ ಆ ಗದೆಗಳ ಹೊಡೆತದ ಕಿಡಿಗಳು, ಕಬ್ಬಣ ಬಡದ ಹೆಂಗ ಬೆಂಕಿ ಕಿಡಿ ಬರ್ತದ ಹಂಗ ಆ ಗದೆಗಳ ಕಿಡಿತಕ್ಕೆ ಆ ಕಿಡಿಗಳು ಸಮುದ್ರದಲ್ಲಿ ಬಿದ್ದವಂತೆ. ಸಮುದ್ರದಲ್ಲಿ ಎಷ್ಟೋ ನೀರು ಬತ್ತಿ ಹೋಗ್ಬಿಡ್ತಂತೆ. ಕಾದು ಬೆಂಕಿ ಕಿಡಿಗೆ ನೀರು ಕಾದು ಹಾವಿಯಾಗಿ ನೀರನ್ನೇ ಬತ್ತಿಸ್ಬಿಡುವಂತೆ. ನೀರೆಲ್ಲ ಬಿಸಿ ಆದವಂತೆ, ಸಮುದ್ರದ ನೀರೇ ಬೆಂಕಿ ಆದವಂತೆ. ಸಮುದ್ರದಲ್ಲಿ ಬೆಂಕಿ ನೀರಾಯ್ತಂತೆ. ಈ ನೀರಾಗ ಬೆಂಕಿ ಕಿಡಿ ಬಿದ್ರೆ ಹಂಗ ನೀರ್ ಬಿಸಿ ಹಾಕದ ಹಂಗ ಬೆಂಕಿ ಆದವಂತೆ. ಕಳೆಗದಂದದಿ ಬಲವುದಕವ ಕಳರ ಹರಿಮಾಯಿ ಮೂಗಿನಲ್ಲಿ ಹೊಗೆ, ಚಿಳ್ಳೆನತ ಇಳಿದಿದು ಬಗಿದು ಮಹಾಜಲವ. ತಿಳಿಯೋ ನಂದಿ ಅಜಾಂಡ ಉದಕವು ಬಲು ಹರಿತು ಅರ್ಧಾಯ್ತು ಮೂವರು, ಬಲು ಕಲಹ ಹೆಚ್ಚಿದುದು ಶೌನಕನೆ ಕೇಳೆಂದ. ಅಸುರರು ಮತ್ತು ಅರಿಯ ಬಾಯಿಯಿಂದ ಮೂಗಿನಿಂದ ಉರಿಯ ಹೊಗೆ ಚಿಳ್ಳೆನ ಶಬ್ದದಿಂದ ಹೊರಡ್ತಿದೆ ಅಂತೆ. ಆ ಅಸುರರ ಮೂಗಿನಿಂದ ಮತ್ತು ವಿಷ್ಣುವಿನ ಮೂಗಿನಿಂದ ಹೊಗೆ ಬರ್ತಾ ಇದೆ ಅಂತೆ. ಚಿಳ್ಳೆನ ಹೊಗೆ ಕಲ್ಪನೆ ಮಾಡಿಕೊಳ್ಳಿ, ಹೊಗೆ ಬರ್ತಾ ಇದೆ ಅಂತೆ. ಮಹಾಜಲವು ಅಳ್ಳಾಡಿಸಿ ಕಳ ಶಬ್ದದಿಂದ ಕುದಿತಾ ಇದೆ ಅಂತೆ. ಕೊತ ಕುದಿತಾ ಇದೆ ಅಂತೆ. ಸಮುದ್ರದಲ್ಲಿ ಇರ್ತಕ್ಕಂಥ ನೀರುಗಳು ಕೊತ ಕುದಿತಾ ಇದೆ ಬೆಂಕಿಯ ಕಿಡಿಗೆ. ಬಸವೇಶನೇ ಕಿಳಿ ಬ್ರಹ್ಮಾಂಡದ ಉದಕ, ಬ್ರಹ್ಮಾಂಡದಲ್ಲಿರ್ತಕ್ಕಂಥ ನೀರೇ ಅರ್ಧವಾಯ್ತಂತ ನೋಡ್ರಿ. ಎಂತ ಜಗಳ ಇದೆ. ಬ್ರಹ್ಮಾಂಡದ ನೀರೇ, ಬ್ರಹ್ಮಾಂಡದಲ್ಲಿ ಕಾಲು ಭಾಗ ಭೂಮಿ, ಇನ್ ಮುಕ್ಕಾಲು ಭಾಗ ನೀರಿದೆ. ಆ ಭೂಮಿ ಇಲ್ಲಿರ್ತಕ್ಕಂಥ ನೀರು ಅರ್ಧವಾಯ್ತಂತೆ. ಅಷ್ಟು ನೀರು ಕೊತ ಕೂದ್ದು ಬಿಡುವಂತೆ. ಮೂವರ ಯುದ್ಧ ಬಹಳ ಹೆಚ್ಚಾಯ್ತು, ಆದರೂ ಈ ಮೂವರ ಯುದ್ಧ ಮುಗಿಯದು. ಮಧು ಮತ್ತು ಕೈಟಭರು ಮತ್ತು ವಿಷ್ಣುವಿನ ಯುದ್ಧ ಮುಗಿಯದು. ಇಂತು ಗದೆ ಯುದ್ಧದಲ್ಲಿ ಮಹಾವರುಷಂತು ಸಹಸ್ರಾಗೆ ಗದೆಗಳ ನಂತು ಬಿಟ್ಟರು ಕೊಂಡರೆ ಮೂವರು ಕೃಪಾಣವನು. ನಿಂತ ನೆದುರಿಗೆ ಅಲ್ಲಿಗೆಗಳ ನಾನೆಂತು ಹೇಳಲಿ, ಬಲ್ಲರಲೆ ಬಲ್ಲ ಎಂದೆನುತನಗೆ ನೆಗೆದು ಹೊಯ್ದರು ಕೋಪ ದುರಬೆಯಲಿ. ಈ ಪ್ರಕಾರ 1000 ವರ್ಷಗಳಿಗೆ ಗದಾ ಯುದ್ಧವಾಯಿತು. ಇಂತು ಗದೆ ಯುದ್ಧದಲ್ಲಿ ಮಹಾವರ್ಷಂತು ಸಹಸ್ರಾಗೆ, 1000 ವರ್ಷದವರೆಗೆ ಗದೆ ಯುದ್ಧವಾಯಿತು. ಬಳಿಕ ಗದೆಯನ್ನು ಬಿಟ್ಟು ಮೂವರು ಢಾಳುಗಳನ್ನು ತಕ್ಕೊಂಡರು. ಡಾಳು ಅಂದ್ರೆ ಅದೊಂದು ರೀತಿಯ ಆಯುಧ. ಕತ್ತಿಯನ್ನು ತಕ್ಕೊಂಡರು. ನಿಂತು ಎದುರಿಗೆ ಬಾಪುರೇ ಭಲೆ ವೀರ ಎಂದೆನ್ನುತ್ತ ಅತಿ ಕೋಪದಿಂದ ಜಿಗಿದು ಹೊಡೆದಾಡಿದರು. ಜಿಗಿದು ಹೊಡೆದಾಡುತ್ತಿದ್ದಾರೆ ಹರಿಹರ ಬ್ರಹ್ಮ
ಹರಿ ಮತ್ತು ಮಧುಕೈಟಭರು ಜಿಗಿದು ಹೊಡೆದಾಡುತ್ತಿದ್ದಾರೆ. ತಪ್ಪಿಸಿತ ಖಡ್ಗಗಳ ಗಾಯವ ನುಪ್ಪರಿಸಿ ಒಯ್ಯಲಿಕ್ಕೆ ದಾರಿಯು ತಪ್ಪಿ ಮೈಯಲಿ ಬೀಳಲಿ ಬೊಬ್ಬೆಯಾಗುದೇ ದೇಹ. ಅಪ್ಪ ಕೇಳ್ ಬಸವೇಶನೇ ಜಲ ಎಪ್ಪಾಯ್ತು ತಾನ ಅಸುರ ರಕ್ತದಿ ಇಪ್ಪ ಶೌರ್ಯವು ತಗ್ಗದೆ ಶೌನಕನೆ ಕೇಳೆಂದ. ಶೌನಕನೆ ಕೇಳೆಂದ, ಶೌನಕನೆ ಕೇಳೆಂದ. ಶಿವ 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 ಶಿವ, ಎಂತ ಯುದ್ಧ ಇದು! ತಪ್ಪಿಸದ ಖಡ್ಗಗಳ ಗಾಯ. ಅವರು ಹಾರಿ ಹಾರಿ ಖಡ್ಗದಲ್ಲಿ ಹೊಡಿತಾ ಜಿಂಕೆ ತರ ಆರ್ತಾ ಇದ್ದಾರಂತೆ. ಇವನ್ ಖಡ್ಗದಲ್ಲಿ ಹೊಡಿತಾನಂತೆ, ಇವನಿಗೆ ಅವನ್ ಖಡ್ಗದಲ್ಲಿ ಹೊಡಿತಾರಂತೆ. ಆ ಖಡ್ಗದ ಹೊಡೆತವನ್ನು ಎಲ್ಲರೂ ತಪ್ಪಿಸ್ಕೊಳ್ತಾ ಅಪ್ಪಿ ತಪ್ಪಿ ಮೈಯಲ್ಲಿ ಬಿದ್ದ ಬೊಬ್ಬೆ ಆಗ್ತದಂತೆ. ದೇಹವೆಲ್ಲ ಬೊಬ್ಬೆ ತರ ಬಿರುಕ್ ಬಿಡ್ತಾ ಇದೆ ಅಂತೆ. ಅವರು ಹರಿ ಮತ್ತು ಮಧುಕೈಟಭರ ದೇಹ. ಆ ಬಸವೇಶನೇ ಅವರ ಬಿದ್ದಂತ ರಕ್ತ ನೀರಿನಲ್ಲಿ ಸೇರಿ ರಕ್ತ ಎಪ್ಪಾಯಿತು. ರಕ್ತ ನೀರು ಸೇರಿ ನೀರು ಸಹ ರಕ್ತದಲ್ಲಿ ಎಪ್ಪುಗಟ್ಟಿ ಬಿಟ್ಟಿತಂತೆ. ದಪ್ಪವಾಗಿ ಅರ್ಧ ಉಳಿದ ನೀರು ಕೂಡ ಎಪ್ಪುಗಟ್ಟಿತಂತೆ. ಆದರೂ ಈ ಮೂವರ ಶೌರ್ಯ ತಗ್ಗದು, ಇವರ ಶಕ್ತಿ ಕುಗ್ಗದು. ಶೌನಕನೆ ಕೇಳೆಂದ. ಆಡುತ್ತಿದ್ದವು ಕಡುಗ ಎಡಬಲ ಮೂಡುತಿಹ ಕೋಲ್ ಮಿಂಚಿನಂದದಿ ಜಾಡಿಸಿಯೇ ಬೆಳಗಿದವು ಬಿದಿರಲು ಖಡ್ಗಧಾರೆಯಲ್ಲಿ. ಮೂಡಿದವು ಕೆಂಗಿಡಿಯ ಕಾರ್ಬಗೆ ಗೂಡಿ ಒಳೆದದು ಖಡ್ಗಘಾತದಿ ಕೂಡಿ ಹರಿಯುತ್ತಲಿದ್ದುದೇ ಶೋಣಿತವು ಕೇಳೆಂದ. ಶೋಣಿತವು ಕೇಳೆಂದ, ಶೋಣಿತವು ಕೇಳೆಂದ. ಕತ್ತಿಗಳು ಮೂಡುತ್ತಿರುವ ಕೋಲ್ ಮಿಂಚಿನಂತದೆ ಎಡಬಲ ಆಡುತ್ತಿದ್ದಾವೆ. ಕತ್ತಿಗಳು, ವಿಷ್ಣು ಒಬ್ಬ ನಿಂತಿದ್ದಾನೆ, ಎಡಕ್ಕೊಬ್ಬ ರಾಕ್ಷಸ ಬಲಕ್ಕೊಬ್ಬ ರಾಕ್ಷಸ. ಅವೆರಡು ಮಿಂಚಿನ ಖಡ್ಗಗಳ ಹೊಡೆತಕ್ಕೆ ಕೋಲ್ ಮಿಂಚಿನಂದೆ ಜಾಡಿಸಿ ಅಳ್ಳಾಡಿಸಿ ಶಕ್ತಿಗಳ ತುದಿಯಲ್ಲಿ ಕೆಂಪು ಕಿಡಿಗಳು ಉಡ್ತಾ ಇದಾವಂತೆ. ರಕ್ತದ ಕೆಂಪು ಕೆಂಡದಂತ ಕಿಡಿಗಳು. ಕಪ್ಪು ಹೊಗೆಯದು ಹೊಳೆತಿದೆ ಅಂತೆ. ಕಪ್ಪು ಹೊಗೆಯ ಮಧ್ಯೆ ಆ ಕೆಂಪು ಕಿಡಿಗಳು. ಕಪ್ಪು ಹೊಗೆಯ ಮಧ್ಯೆ ಕಲ್ಪನೆ ಮಾಡಿಕೊಳ್ಳಿ, ಸಂಪೂರ್ಣ ಕಪ್ಪು ಹೊಗೆಯಲ್ಲಿ ತುಂಬಿಬಿಟ್ಟಿದೆ ಜಗತ್ತು. ಆ ಮೂಗಿನಲ್ಲಿರ್ತಕ್ಕಂಥ ಹೊಗೆ, ಅದರಲ್ಲಿ ಕೆಂಪು ಕಿಡಿಗಳು, ಈ ಖಡ್ಗದ ಹೊಡೆತದ ಕೆಂಪು ಕಿಡಿಗಳು. ಕತ್ತಿಯ ಗಾಯದಿಂದ ರಕ್ತವು ನೀರಿನ ಧಾರೆಯಂತರಿತಾ ಇದೆ ಅಂತೆ. ಅವರ ಮೂವರ ಬಿಡ್ದಂತ ಹೊಡೆತಕ್ಕೆ ಶರೀರಗಳು ಹೊಡೆತದ ಶರೀರವು ಹರಿದರೆದು ನೀರು ಸುರಿದಂಗೆ ರಕ್ತ ಸುರಿತಾ ಇದೆ ಅಂತೆ ಹರಿ ಮತ್ತು ಮಧುಕೈಟಭರ ದೇಹ. ಆದರೂ ಕೂಡ ಶೌರ್ಯ ತೀರದು ಮಧುಕೈಟಭರದು, ಶೌರ್ಯ ತೀರದು. ಮಂಡಿತು ಸಾತ್ರ ಸಂವತ್ಸರ ಈ ಚಂಡ ಯುದ್ಧವನೆಂತು ಕೋಪವ ಗೊಂಡು ಏಳುತ್ತ ಕಳರಿಸಿ ತುಡುಕಿತ ಕೊಠಾರಿಗಳ ಮಂಡೆಗಳ ಒಡೆಗಚ್ಚಿಯೇ ದಂಡೆಯೊಡ್ಡುವ ತಲಿದರಾಗ ಪ್ರಚಂಡ ದೈವವ ಕೈಟಬನು ಮದವೆಂಬುವರೆಯಂದ. ಮಂಡಿತು ಸಹಸ್ರ ಸಂವತ್ಸರ. ಮಂಡಿಸಿತು ಅಂದ್ರೆ ನಡೆಯಿತು ಸಹಸ್ರ ಸಂವತ್ಸರ, ಸಾವಿರಾರು ವರ್ಷ. ಭಯಂಕರ ಯುದ್ಧ 1000 ವರ್ಷ ನಡೆಯುತ್ತಂತೆ. 1000 ವರ್ಷ ನಡೆಯುತ್ತಂತೆ ಯುದ್ಧ. ನೋಡಿ, 1000 ವರ್ಷ ಯುದ್ಧ ನಡೆಯುತ್ತಂತೆ. ರಾಕ್ಷಸರು ಸಿಟ್ಟಿಗೆದ್ದು ಕತ್ತಿಗಳನ್ನು ತಕ್ಕೊಂಡು ಮೊಳಕಾಲು ಮೂರಿ ಹಲ್ಲು ಕಡಿಯುತ್ತಾ ಕಚ್ಚಿ ಪರಾಕ್ರಮಶಾಲಿಯಾದ ಹರಿಯನ್ನು ತಲೆ ಬಗ್ಗಿಸುತ್ತಾ ತಿವಿದರಂತೆ. ಮೊಣೆಯಲ್ದ ದಣಿದು ತಪ್ಪಿಸಿ ಚಿನ್ಮಯಾತ್ಮಕ ಕೈಟಭನ ಮಧು ಕನಲು ತಲೆ ಬಹು ದೃಷ್ಟಿ ಮುಷ್ಟಿಯ ಲಾಗುಲವನದಲ್ಲಿ ನನಗೆ ಒಗಳಲು ಬಾರದೈಹ ಘನ ಚಮುರ್ಕುತಿ ಲಂಗಣವನ ನಿನಗ ಏನು ಒಲೇಳು ಕೇಳ್ಬಸ ಕಾದಿದರಾಗ ಬೇಸರದೆ. ಮೂವರು ಕತ್ತಿಯ ತುದಿಯಿಂದ ಹೊಡೆತವನ್ನು ತಪ್ಪಿಸಿ ಸಿಟ್ಟಿಗೆದ್ದರು. ಬಹು ವಿಚಾರದಿಂದ ಹಿಡಿದು ತಲೆ ಬಗ್ಗಿಸಿ ತಿವಿಯುತ್ತ ಭಯಂಕರ ಚಮತ್ಕಾರದ ಹಾರಿಕೆಯನ್ನು ಹೊಗಳಲು ಬಾರದು. ಬೇಸರವಿಲ್ಲದೆ ಮೂವರಿಗೂ ಒಂದು ಕಿಂಚಿತ್ತು ಬೇಸರವಿಲ್ಲದೆ 1000 ವರ್ಷ ಯುದ್ಧ ಮಾಡಿದರಂತೆ. ಈ ಪರಿಯಲಿ ಕಟಾರಿ ಯುದ್ಧವ ದಾಪರಾಂಬ ಸುರರಿಗೆ ಬಹು ಕೋಪ ದುರಬೇಲೆ ಬೇಲಾಯ್ತು ಆಯ್ತು ವರ್ಷ ಸಹಸ್ರ ಪರ್ಯಂತ. ಗೋಪತಿಯು ಇಂತಾಯ್ತು ಬಹಳ ವಿದೀಪಿದೆಯ ಯುದ್ಧ ಮತ್ತೆಯೋ ಆ ಪರಿಯನೇನೆಂಬೆ ದಿಸಹಸ್ರೋಕ್ಷ ಪರ್ಯಂತ.
ಈ ಪ್ರಕಾರ ಕತ್ತಿ ಯುದ್ಧವು ಬಹು ಕೋಪದಿಂದ 1000 ವರ್ಷ ನಡೆಯುತ್ತಂತೆ. ಕತ್ತಿ ಯುದ್ಧ, ಗದಾ ಯುದ್ಧ 1000 ವರ್ಷ, ಇಲ್ಲಿ ಕತ್ತಿ ಯುದ್ಧ ನೋಡಿ. ಕತ್ತಿ ಯುದ್ಧ 1000 ವರ್ಷ ನಡೆಯಿತು, 2000 ವರ್ಷ ನಡೆಯಿತು, ವಿಶೇಷವಾಗಿ ಯುದ್ಧ ನಡೆಯಿತು. ಈ ರೀತಿ ಹೇಳಲು ಬಾರದಂತಾಗಿದೆ. ದ್ವಿಸಹಸ್ರೋಕ್ಷ ಪರ್ಯಂತ ಬಾರದಂತಾಯಿತು, ನನಗೆ ಹೇಳಲೇ ಬಾರದಂತಾಯಿತು. ಅಂತೂ ಯುದ್ಧ 5,000 ಅಂತೂ 1000 ವರ್ಷವಾಗೆ ಸಾಮಸಂತು ನಾಶವದಾಗೆ ಮಧುಕೈಟ ಬಾಧ್ಯರಿಗೆ ಇಂತು ಬೇಸರ ತೋರಿ ವಿಷ್ಣುವು ಎಂತು ಕೊಲ್ಲುವ ನಿವರ ಆಯುಷ ಎಂತು ಸವಿದದು ಎಂತು ಚಿಂತೆಯಗೊಂಡ ತನ್ನೊಳಗೆ ಇಂತು ಯುದ್ಧ 5,000 ಸಂವತ್ಸರ ವರ್ಷವನ್ನು ನಡೆಯಿತು. ಇವರ ಯುದ್ಧ 5,000 ವರ್ಷ ಯುದ್ಧ ನಡೆಯುತ್ತಂತೆ. ಮಧುಕೈಟಭರ ಸಾಮರ್ಥ್ಯ ಒಂದು ಚೂರು ಕಡಿಮೆ ಆಗಲಿಲ್ಲ. ಆ ಮಧುಕೈಟಭರ ಶಕ್ತಿ ಒಂದು ಚೂರು ಕಡಿಮೆ ಆಗಲಿಲ್ಲ. ವಿಷ್ಣುವೇ ಬೇಸತ್ತ ಬಿಟ್ಟಂತೆ. ಎಂತು ಇವರ ಕೊಲ್ಲುವೆನು, ಎಂತು ಆಯುಷ ಇವರ ಸವೆಸುವೆನು, ಎಂತು ಚಿಂತೆಗೊಂಡ ತನ್ನೊಳಗೆ. ವಿಷ್ಣು ಚಿಂತೆಗೊಂಡ ತನ್ನೊಳಗೆ. ವಿಷ್ಣುನೇ ಚಿಂತೆ ಮಾಡ್ತಿದ್ದಾನಂತೆ. ಹೆಂಗಪ್ಪ ಇವ್ರನ್ನ ಕೊಲೆ ಮಾಡ್ಲಿ, ಹೆಂಗಪ್ಪ ಇವ್ರ ಆಯುಷ ಸವಿಸ್ಲಿ, ಏನು ಉಪಾಯದಿ ಕೊಲ್ಲುವೆನಿವರನು, ಏನು ಗತಿ ಎಂದೆನತ ವಿಷ್ಣುವು ತಾನು ನುಡಿದನು ನಗುತ್ತಲ ಮಧುಕೈಟ ಬಾಧ್ಯರಿಗೆ ಹೇಳಿರೆ ಬಹುದಣಿದಿರೆ ನೀವು, ನಾನು ಮೆಚ್ಚಿದ ನಿಮ್ಮ ಶೌರ್ಯಕ್ಕೆ ಏನು ಬೇಕಾಗಿಹುದು ಬೇಡಿರೆ ಈವೆ ನೊರವೆಂದ. ವಿಷ್ಣು ಇವರ ಯಾವ ಉಪಾಯದಿಂದ ಕೊಲ್ಲುವೆನೆಂದು ಯೋಚಿಸಿ ನಗುತ್ತಾ, ಏನಿರಯ್ಯ ನೀವು ಬಹಳ ದಣಿದಿದ್ದೀರಿ, ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ ಅಂತ ಹೇಳ್ತಾ ಇದ್ದಾನೆ ವಿಷ್ಣು. ಏನಯ್ಯ, ನಿಮ್ಮನ್ನು ನಾನು ಮೆಚ್ಚಿದೆ, ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿದೆ. ಹೇಳಿದ್ರೆ ಬಹುದಣಿದಿರಿ, ನೀವು ಬಹಳ ದಣಿದಿದ್ದೀರಿ, ನಾನು ಮೆಚ್ಚಿದೆ ನಿಮ್ಮ ಶೌರ್ಯಕ್ಕೆ. ಏನು ಬೇಕಾದದು ಬೇಡಿರಿ, ನಾನು ಕೊಡುವೆ ವರವನ್ನು. ಏನು ಬೇಕಾಗಿದ್ರೆ ಬೇಡಿರಿ. ಈ ವೆನರನೆಂದ, ಈವೆ ಅಂದ್ರೆ ಕೊಡುವೆನು ವರವೆಂದ. ನಕ್ಕರ ಮಧುಕೈಟಭರು ಎಲೋ ಕಕ್ಕಸದನ ವಿರ್ವರೆಮ್ಮಯ ದಕ್ಕಡಿಗೆ ನೀ ನಾತೆ ಸೈನಿಗೆ ನಿನಗಾವು ಮೆಚ್ಚಿದವು. ಬಾಬಾ ಚೊಕ್ಕಟೋರ ಬೇಡವೆ ನಿಮಿಷಕ್ಕೆಂದನೆ ಕೊಟ್ಟಿರಾಯನು ತಕ್ಕರದೆ ಕೈ ಹಿಕ್ಕಿದನು ಆ ಸುದರ್ಶನಾಸ್ತ್ರಕ್ಕೆ. ನೋಡಿ ಎಂತ ವಿಚಿತ್ರದ. ಮಧುಕೈಟಭರು ಹೇಳ್ತಾರಂತೆ, ಏನು ನೀನು ನಮ್ಮ ಶೌರ್ಯಕ್ಕೆ ಮೆಚ್ಚಿ ವರ ಕೊಡ್ತೀನ, ನಾವೇನ್ ಸಮರ್ಥರಲ್ಲ ವರ ಕೊಡ್ಲಿಕ್ಕೆ? ನಾವು ಸಮರ್ಥರಿದ್ದೇವೆ, ನಾವು ಸಮರ್ಥರು. ವರವನ್ನು ಕೊಡಕ್ಕೆ ನಮ್ಮಲ್ಲೂ ಶಕ್ತಿ ಇದೆ, ನಮ್ಮಲ್ಲೂ ಪೌರುಷವಿದೆ, ನಮ್ಮಲ್ಲೂ ಬೇಕಾದ ಶಕ್ತಿ ಇದೆ, ನಾವು ಕೊಡ್ತೇವೆ ವರವನ್ನು. ನಿನಗೆ ಏನು ಬೇಕು ಕೇಳಂತ ಹೇಳ್ತಾ ಇದ್ದಾರೆ ಮಧುಕೈಟಭರು ವಿಷ್ಣುವಿಗೆ. ಮಧುಕೈಟಭರು ವಿಷ್ಣುವಿಗೆ ಕೇಳ್ತಾ ಇದ್ದಾರೆ, ನಿನಗೆ ಬೇಕಾದ ವರವನ್ನು ಕೇಳು, ನಾವು ಕೊಡ್ತೀವಿ. ಮೇಲಾದ ವರವನ್ನು ಬೇಡು, ಈವೆ ಕೊಡುವೆನೆಲ್ಲು ಕೊಡುವಿರಾ ಎನ್ನುತ್ತಾ ವಿಷ್ಣು ಪ್ರೇಮದಿಂದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತಕ್ಕೊಂಡಿದ್ದಾನೆ. ಚೊಕ್ಕಟೋರ ಬೇಡವೆ ನಿಮಿಷಕ್ಕೆಂದೆನು ಕೊಟ್ಟಿರಾರೇನು ಅಕ್ಕರದೆ ಕೈ ಹಿಕ್ಕಿದನು ಘನ ಸುದರ್ಶನಾಸ್ತ್ರಕ್ಕೆ. ಹರಿಯಲಿ ನಿಮ್ಮಯ ತೆರೆಯೊಂದರಿಕೆ ಮಾಡುತ್ತಾ ಕಳರ ಶಿರಗಳ ತರಿದನಾಗಲೇ ಚಕ್ರದಲ್ಲಿ ಶತಸಂಖ್ಯೆ ಚೂರ್ಣಾಗೆ ಹರಣವಳಿದ ಕಳರ ಕಾಣುತ್ತಾ ಹರಿಯ ಸ್ತುತಿ ಮಾಡಿದನು ಕಮಲಜ ಪರಮಶಾಂಭವಿ ತ್ರಾಯಿ ಎಂದೆನತ ನಿಮ್ಮಯ ತಲೆಗಳು ಸುದರ್ಶನ ಚಕ್ರದಿಂದ ಹರಿಯುವಂತಾಗಲಿ. ವಿಷ್ಣು ನೋಡಿ ವರ ಕೇಳ್ತಾ ಇದ್ದಾನೆ. ಹರಿಯಲಿ ನಿಮ್ಮಯ ತಲೆಯು ಎಂದರಿಕೆ ಮಾಡುತ್ತಾ ಕಳರ ಶಿರಗಳ ತರಿದನಾಗಲೇ ಶತಚಕ್ರದಲ್ಲಿ ಶತಸಂಖ್ಯೆ ಚೂರ್ಣಾಗೆ. ನಿಮ್ಮಯ ತಲೆಗಳು ಸುದರ್ಶನ ಚಕ್ರದಿಂದ ಹರಿಯುವಂತಾಗಲಿ ಎಂದು ವರವನ್ನು ಕೊಡುವಿರೆಂದು ಕೇಳುತ್ತಿದ್ದಾನೆ. ವಿಜ್ಞಾಪನೆ ಮಾಡುತ್ತಾ ದುಷ್ಟರ ತಲೆಗಳನ್ನು ಸುದರ್ಶನ ಚಕ್ರದಿಂದ ಬಿಡುತ್ತಿದ್ದಾನೆ. ದುಷ್ಟರ ತಲೆಗಳು ಅಸಂಖ್ಯ ಚೂರಾಗಿ ಉರುಳ್ತಾ ಇದೆ ಅಂತೆ. ಇಲ್ಲಿ ಮಧುಕೈಟಭರು ಸಂಹಾರವಾದರು. ಎಷ್ಟು ಉಪಾಯದಿಂದ ಕೊಲ್ಲಿದೆ ನೋಡ್ರಿ ವಿಷ್ಣು. ವರವನ್ನು ನೀವು ಕೊಡ್ತೀರಾ ಅಂದಾಗ, ನಾನು ಕೊಡ್ತೀನಿ ಅಂದಾಗ, ಹರಿಯೇರಿ ನಿಮ್ಮ ತಲೆಗಳು ನನ್ನ ಸುದರ್ಶನ ಚಕ್ರದಿಂದ ವರ ಕೇಳಿಬಿಟ್ಟ ಕ್ಷಣದಲ್ಲಿ
ಅವರು ಅಸ್ತು ಎಂದರು. ಆವಾಗ ಆ ವಿಷ್ಣು ಸುದರ್ಶನ ಚಕ್ರ ಒಂದು ಬೀಸಿ ತಡನೆ ಅವರ ತಲೆಗಳು 1000 ಹೋಳಾಗಿ ಇಲ್ಲಿ ಸತ್ತರು ಮಧುಕೈಟವರು. ಚಾಡಿ ಹೇಳುವರು, ಚಾಡಿ ಕೇಳುವರು ಮಧುಕೈಟವರು. ನೀಚರು ನಾಶವಾದುದನ್ನು ಬ್ರಹ್ಮ ನೋಡಿಯೇ, ವಿಷ್ಣು ನೋಡಿಯೇ, ಪರಮಶಾಂಭವಿಯೇ ರಕ್ಷಿಸು ರಕ್ಷಿಸು ಎಂದು ಸ್ತುತಿಸಿದರು. ತ್ರಾಯಿ ತ್ರಾಯಿ ಶಾಂಭವಿಯೇ ರಕ್ಷಿಸು ರಕ್ಷಿಸು, ತ್ರಾಯಿ ಸರ್ವೇಶ್ವರಿ ಗುರಾಯೇ, ತ್ರಾಯಿ ಸರ್ವ ಶರೀರಣಾಯೇ, ತ್ರಾಯಿ ಸರ್ವಾತ್ಮಾಯ ಸರ್ವಭೂತ ದಮನಾಯೇ, ತ್ರಾಯಿ ಆನಂದಾಯ ಶಿವಾಯ, ತ್ರಾಯಿ ನಿರ್ಗುಣ ನಿರ್ವಿಕಾರೆ, ತ್ರಾಯಿ ಜ್ವಾಲಾ ಮಾಲಿನಿಯ, ತ್ರಾಯಂದ ಕಮಲ ಭವನ, ತ್ರಾಯಂದ ಕಮಲ ಭವ, ತ್ರಾಯಂದ ಕಮಲ ಭವ. ಇಲ್ಲಿ ಬ್ರಹ್ಮದೇವ ದೇವಿ ಸ್ತುತಿ ಮಾಡ್ತಾ ಇದ್ದಾನೆ, ವಿಷ್ಣು ದೇವನು ಕೂಡ. ಸಕಲಕ್ಕೂ ಒಡೆಯಳೆ, ತ್ರಾಯಿ ಸರ್ವೇಶ್ವರಿಯೇ, ತ್ರಾಯಿ ಗುರು ಸ್ವರೂಪಳೆ, ತ್ರಾಯಿ ಸರ್ವ ಶರೀರಣಾಯೇ, ತ್ರಾಯಿ ಸರ್ವಾತ್ಮಯೇ ಸರ್ವಭೂತ ದಮನಾಯೇ, ಸರ್ವ ಆತ್ಮರೂಪಳೆ, ಪಂಚಮಹಾಭೂತಳೆ, ಸರ್ವ ದುಷ್ಟ ಸಂಹಾರಳೆ, ಆನಂದ ಸ್ವರೂಪಳೆ, ನಿರ್ಗುಣ ನಿರಾಕಾರ ಸ್ವರೂಪಳೆ, ಒಳೆಯುವ ಮಾಲೆಯನ್ನು ಧರಿಸಿದವಳೆ, ತ್ರಾಯಿ 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 ಎಂದೆನ್ನುತ್ತಿದ್ದಾನೆ ಕಮಲಭವ. ತಪ್ತ ಕಾಂಚನೆ ಭೂಷಣೀಯ ಮಹಾ ತಪ್ತ ಕಾಂಚನೆ ವರ್ಣ ಕೇವಲ, ತಪ್ತ ಸೌಂದರ್ಯ ತಪ್ತ ಖಡ್ಗೆ ತಪ್ತೆ ಮಹಾಶೌರ್ಯ, ತಪ್ತ ಮಹಾರಣೆ ತಪ್ತ ಭೀಷಣೆ, ತಪ್ತ ನಯನೆ ತಪ್ತ ದಂಷ್ಟೆ, ತಪ್ತೆ ಅಂಬರೆ, ತ್ರಾಯಿ ತ್ರಾಯಿ ಎಂದ ಕಮಲಭವ, ಎಂದ ಕಮಲಭವ, ಎಂದ ಕಮಲಭವ. ಒಡೆಯುವ ಬಂಗಾರದ ಆಭರಣವುಳ್ಳವಳೆ. ತಪ್ತ ಕಾಂಚನ ಅಂದ್ರೆ ಬಂಗಾರ, ಕಾದ ಬಂಗಾರ, ಕಾಂಚನ ಅಂದ್ರೆ ಬಂಗಾರ. ಒಳೆಯುವ ಬಂಗಾರ ವರ್ಣದವಳೆ, ಪ್ರಕಾಶ ರೂಪಳೆ, ಸುಂದರಳೆ, ಒಳೆಯುವ ಖಡ್ಗದಾರಳೆ, ಬಹುಶೂರಳೆ, ದೊಡ್ಡ ಧ್ವನಿ, ಕೆಂಪಾದ ಕಣ್ಣು, ಒಳೆಯುವ ಕೋರೆಯ ಹಲ್ಲು, ಕೆಂಪು ವಸ್ತ್ರದಿಂದ, ಭೀಕರ ರೂಪ ಒಳೆ, ರಕ್ಷಿಸು 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 ರಕ್ಷಿಸು. ಇಂತು ಕಮಲಜ ಅರಿಯ ಸ್ತುತಿಸಲಿ, ಕಂತು ಮಧುರಿಪ ನಗತ ಲಭ್ಯದನು ಸಂತಸದ ಲಪ್ಪಿದನು ಸರಸಾನಂದ ಪೂರದಲ್ಲಿ. ಎಂತು ಈ ದೈತ್ಯರುಗಳುದ್ಭವವೆಂತು, ಇನ್ನು ಕೊಲ್ಲಲೆಸಿದರು ಎಂತು ಶಿವನೆಲ್ಲಿ ತಾನಂತೆಂದು ಕೈಟಭಾಂತಕನು 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 ಮಧು ಕೈಟಭಾಂತಕನು. ಈ ಪ್ರಕಾರ ಬ್ರಹ್ಮನು ದೇವಿಯ ರೂಪದ ವಿಷ್ಣುವನ್ನು ಸ್ತುತಿಸಲು, ದೇವಿಯ ರೂಪದ ವಿಷ್ಣುವನ್ನು ಸ್ತುತಿಸಲು ನಗುತ್ತಾ ವಿಷ್ಣು ಬ್ರಹ್ಮ ಪೂರ್ಣಾನಂದದಿಂದ ಬ್ರಹ್ಮನನ್ನು ಅಪ್ಪಿಕೊಳ್ಳುತ್ತಿದ್ದಾನೆ. ರಾಕ್ಷಸರ ಉತ್ಪತ್ತಿ ಹೇಗಾಯಿತು, ಇವರನ್ನು ಹೇಗೆ ಕೊಲ್ಲಿದೆವು ಎಂದು, ಶಿವನೆಲ್ಲಿದ್ದಾನೆ ಎಂದು ಶಿವನನ್ನು ಚಿಂತಿಸ್ತಾ ಇದ್ದಾರಂತೆ, ಶಿವನನ್ನು ಚಿಂತಿಸ್ತಾ ಇದ್ದಾರಂತೆ. ಒಕ್ಕೆ ನಿನ್ನದರದೋಳು ನಾಬಹು ಲೆಕ್ಕವಿಲ್ಲದ ಭುವನ ನೋಡುತ್ತಾ ದಕ್ಕೆಯಾಗುತ್ತಲೊಡನೆ ಬ್ರಹ್ಮನ ನಾಭಿ ಕಮಲದಲ್ಲಿ. ಇಕ್ಕೆಲರ ಹುಟ್ಟಿದರೆ ನಿನ್ನ ಇಕ್ಕೆಲರ ಕಿವಿಗಳಲ್ಲಿ ಎನ್ನನು, ಮುಕ್ಕರಿದ್ದರು ಯುದ್ಧ ಮಾಡಂತೆಂದು ಕೋಪಿಸಿದ. ನೋಡ್ರಿ, ಈ ಗದ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಇಷ್ಟು ತನ ಯುದ್ಧ ಆಡಿದ ದೇವಿ. ಇಲ್ಲಿ ವಿಷ್ಣು ಗೊತ್ತಿಲ್ಲ ಹೆಂಗ್ ಇವ್ರು ರಾಕ್ಷಸರು ಹುಟ್ಟಿದ್ರು ಅಂತ ವಿಷ್ಣು ಕೇಳ್ತಾ ಇದ್ದಾನೆ ಬ್ರಹ್ಮನಿಗೆ. ಆವಾಗ ಒಕ್ಕೆ ನಿನ್ನದರದೋಳು ನಾಬಹು ಲೆಕ್ಕವಿಲ್ಲದ ಭುವನ ನೋಡುತ್ತಾ, ಒಕ್ಕೆ ನಿನ್ನ ಉದರದೊಳು, ನಾನು ಒಕ್ಕಿದೆ, ಒಕ್ಕಂದ್ರೆ ಸೇರಿಕೊಂಡೆ ನಿನ್ನ ಉದರದಲ್ಲಿ, ಲೆಕ್ಕವಿಲ್ಲದ ಭುವನ ನೋಡುತ್ತಿದ್ದೇನೆ. ನಿನ್ನ ಉದರದಲ್ಲಿ ಲೆಕ್ಕವಿಲ್ಲದಷ್ಟು ಭುವನ ಅಂದ್ರೆ ಬ್ರಹ್ಮಾಂಡಗಳು ನೋಡ್ತಾ ಇದ್ದಾನೆ. ಧಕ್ಕೆಯಾಗುತ್ತಾ ನಾಭಿ ಕಮಲದಲ್ಲಿ, ನನಗೆ ಸುಸ್ತಾಗುತ್ತಾ ನಾನು ನಿನ್ನ ನಾಭಿ ಕಮಲದಿಂದ ಹೊರಗೆ ಬಂದೆ. ಆವಾಗ ನಿನ್ನ ಕಿವಿಯಿಂದ ಇಕ್ಕೆಲರ ಹುಟ್ಟಿದರು ನಿನ್ನ ಇಕ್ಕೆಲದ ಕಿವಿಗಳಲ್ಲಿ, ನಿನ್ನ ಕಿವಿಯಿಂದ ರಾಕ್ಷಸರು ಹುಟ್ಟಿದ್ದಾರೆ, ಇಕ್ಕೆಲರು ಹುಟ್ಟಿದ ನಿನ್ನ ಇಕ್ಕೆಲದ ಕಿವಿಗಳಲ್ಲಿ. ಎನ್ನನು ಮುಕ್ಕರಿರಿದರು ಯುದ್ಧ ಮಾಡೆಂದು ಕೋಪಿಸುತ್ತಾ, ನನ್ನನ್ನು ಮುಕ್ಕರಿಕೊಂಡು ಯುದ್ಧ ಮಾಡೆಂದರು ಕೋಪಿಸುತ್ತಾ. ನೋಡಿದನು ನನ್ನೊಳಗೆ ಈ ಮೂಢರೆನ್ನಳಿವರು ಶೌರ್ಯದ ಶಾಡ ಕಾಣದ ನೆನೆದ ದೇವಿಯ ಪಾದ ಪಂಕಜವ. ಮಾಡು ವಿಷ್ಣುವಿಗೆ ಚೇತನವಿ ಮಾಡು ರಕ್ಷಣೆ ನಿನ್ನನ್ನು ದೇವಿಯು ಆಡಲೆ ಮೆತ್ತಿದಳು ನಿನ್ನನ್ನು ನೆನೆದ ಮಾತ್ರದಲ್ಲಿ. ಆವಾಗ ನಾನೇನ್ ಮಾಡಿದೆ ಅಂದ್ರೆ, ನೋಡಿದನು ನನ್ನ ಹತ್ರ ಶೌರ್ಯ ಇಲ್ಲ, ಇವ್ರದ ಜಗಳ ಆಡುವಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ವಿಷ್ಣು ಮಲಗಿದ್ದಾನೆ, ವಿಷ್ಣುವಿನ ಕಿವಿಯಲ್ಲಿ ಹುಟ್ಟಿದ್ದಾರೆ, ಆದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಶಾಡ ಕಾಣದೆ ಅಂದ್ರೆ ಶಾಡ ಅಂದ್ರೆ ದಾರಿ ಕಾಣದೆ ದೇವಿಯ ನೆನೆದೆ ಪಾದ ಪಂಕಜವ, ದೇವಿನೇ ನೆನೆದೆ. ಆವಾಗ ದೇವಿ ವಿಷ್ಣುವಿಗೆ ಚೇತನ ಮಾಡಿದಳು.
ಅಂದ್ರೆ ನೀನು ಚೇತನ ಆಗಿಲ್ಲ, ನಿನ್ನ ಒಳಗಿನ ಮಾಯ ದೇವಿ ಚೇತನವಾದಳು, ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನೆ ಯೋಗಾನಿದ್ರನಾಗಿದ್ದೀಯ, ಆದ್ರೆ ನಿನಗೆ ಗೊತ್ತಿಲ್ಲದೆ ದೇವಿ ಇಲ್ಲಿ ಚೇತನಾಗಿದ್ದಾಳೆ. ಅಲ್ಲಿಗೆ ಅರ್ಥ ಏನಪ್ಪಾ ಅಂದ್ರೆ ದೇವಿಯೇ ವಿಷ್ಣು, ವಿಷ್ಣುನೇ ದೇವಿ. ಮಾಡು ರಕ್ಷ ಆಡಲೆ ಮೆತ್ತಿದಳು ನಿನ್ನ ನೆನೆದ ಮಾತ್ರದಲ್ಲಿ. ಆಯ್ತು ನಿನ್ನ ಗಸರಗ ಯುದ್ಧವು, ಆಯ್ತು ಪಂಚಸಹಸ್ರ ವರ್ಷಗಳಾಯ್ತು ನಿನ್ನ ಗಸರಗ ಯುದ್ಧವು ನಿನ್ನ ಸುದರ್ಶನಾಸ್ತ್ರದಲ್ಲಿ. ಆಯ್ತು ನಿನಗೆ ಹರ್ಷ ಪಾವನದಾಯ್ತು ಬ್ರಹ್ಮಾಂಡಗಳು ನಿನ್ನಿಂದಾಯ್ತು ಶಿವನನ್ನು ಕಾಣೆ ನಾನೆಂದೆಂದನ ಭುಜಭವ. ಎಂತೆಂದ ಭುಜಭವ, ಎಂತೆಂದನ ಭುಜಭವ. ನಿನಗೂ ರಾಕ್ಷಸರಿಗೂ 5,000 ವರ್ಷ ಯುದ್ಧವಾಯಿತು. ನಿನ್ನ ಸುದರ್ಶನದಿಂದ ಚಕ್ರದಿಂದ ರಾಕ್ಷಸರು ನಾಶವಾಗಿ ನನಗೆ ಅತ್ಯಾನಂದವಾಯಿತು. ಬ್ರಹ್ಮಾಂಡದ ಉತ್ಪತ್ತಿ ನಿನ್ನಿಂದಾಯಿತು. ಶಿವನನ್ನು ಕಾಣಲೆಂದು ಬ್ರಹ್ಮನು ನುಡಿದನು. ಶಿವನು ನಾವೆಲ್ಲಿ ಕಾಣುತ್ತಿದ್ದೇವೆ ಎಂದು ಬ್ರಹ್ಮ ನುಡಿತಾ ಇದ್ದಾನೆ. ಬ್ರಹ್ಮ ನುಡಿತನು. ಇಲ್ಲಿ ಮಧುಕೈಟಭರು ಯಾರೆಂದರೆ ಅವರ ನಾಶ ಬ್ರಹ್ಮಾಂಡದಿಂದ ಹೇಗೆ ಹುಟ್ಟಿತು ಅಂತಂದ್ರೆ ಇಲ್ಲಿ ವಿಚಾರ ಬಹಳ ಅವಶ್ಯಕವಾದದ್ದು. ಬ್ರಹ್ಮನು ತಮೋ ಗುಣದಿಂದ ಮಲಗಿದ್ದಾನೆ. ಅಲ್ಲ, ವಿಷ್ಣು ತಮೋ ಗುಣದಿಂದ ಮಲಗಿದ್ದಾನೆ. ವಿಷ್ಣುವಿನ ಕಿವಿಯೊಳಗಿಂದ ತಮೋ ಗುಣ ಪ್ರಧಾನವಾದ ಅಹಂಕಾರದಿಂದ ಶಬ್ದಾದಿ ಸೂಕ್ಷ್ಮ ತನ್ಮಾತ್ರಗಳು ಅಪಂಚೀಕೃತ ಪಂಚಮಹಾಭೂತಗಳು ಜನಿಸಿದವು. ಆ ಕಿವಿಯಿಂದ ಆ ಜನಿಸಿದವರೇ ಚಾಡಿ ಕೇಳವರು ಮಧುಕೈಟಭರು. ಅವರು ಮರ್ದನವಾದರು ದೇವಿಯಿಂದ. ಚಿಂತಿಸಿದನ ಭುಜನು ಹರಿತ, ಚಿಂತಿಸಿದ ಶಿವನಿಂಗೆ ಯಾತಕೆ, ಮಂತು ಕಾಣದೆ ಮಲಗಿದನ ಮಹಯೋಗ ನಿದ್ರೆಯಲ್ಲಿ. ಎಂತು ಕಾಂಬವೆ ಶಿವನ ನಾವಿಗೆಂತು ಮಧು ಹುಡುಕುವ ನೆನದ ಬಳಲೆ, ಚಿಂತೆಯಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರನ, ಚಿದಾನಂದಾತ್ಮ ಗುರುವರನ, ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಶರಣ ಪದ್ಮದಿರೇಪ ತರಿ ಚಿದಾನಂದ ಉದೂತ ಪಾರ್ವತಿ ಮಹಾತ್ಮೆಯೋಳ್ ಮಧುಕೈಟವಧೂ ನಾಮ ತೃತೀಯೋಧ್ಯಾಯ ಸಂಪೂರ್ಣಂ. ಅಂತು ಅಧ್ಯಾಯಕಂ ತೃತೀಯಕಂ ಪದಂ 168ಕಂ ಪದಂ. ಮಂಗಳಮಸ್ತು. ಹರಿಯು ಶಿವನಿಗೆ ಎದುರಿಗೆ ಕಾಣದೆ ಬಹ ಯೋಗ ನಿದ್ರೆಯಲ್ಲಿ ಏಕೆ ಮಲಗಿದನು ಎಂದು ಚಿಂತಿಸುತ್ತಾ ನಾನು ಏಕಾಗಿ ಯೋಗ ನಿದ್ರೆಯಲ್ಲಿ ಮಲಗಿದನು ಎಂದು ಚಿಂತಿಸುತ್ತಾ ಬ್ರಹ್ಮನು ಚಿಂತಿಸಿದ್ದಾನೆ. ಶಿವನು ನಾವು ಎಲ್ಲಿ ಕಾಣುವನೆಂದು ಹುಡುಕುತ್ತಾ ಚಿಂತೆಯಿಂದ ನೆನೆತಾ ಇದ್ದರೆ ಚಿದಾನಂದ ಗುರುವರನ, ಚಿದಾನಂದ ಗುರುವರನ, ಚಿದಾನಂದ ಗುರುವರನ. ಇಲ್ಲಿಗೆ ದೇವಿ ಮಹಾತ್ಮೆಯ 3ನೇ ಅಧ್ಯಾಯ ಮುಗಿದಿದ್ದು. ಇಲ್ಲಿವರೆಗೆ ದೇವಿ ಮಹಾತ್ಮೆ ಕರ್ಮಕಾಂಡ ತಾಮಸಸ್ಯ ಕರ್ಮಣಃ ಕೃತಾಭಿಮಾನಃ. ಅಂದ್ರೆ ಈ ತಾಮಸ ಗುಣದಿಂದ ಕರ್ಮವು ಹುಟ್ಟಿ ಆ ಬ್ರಹ್ಮನ ಸೃಷ್ಟಿ, ವಿಷ್ಣುವಿನ ಪಾಲನೆ, ರುದ್ರಲಯ ಇವೆಲ್ಲ ಕರ್ಮ ಕಾರ್ಯ. ಹಾಗಾಗಿ ದೇವಿ ಆಕೆ ಕರ್ಮಕರ್ತಳು. ನಮ್ಮ ಕರ್ಮದಿಂದ ಹುಟ್ಟಿದ ರಾಕ್ಷಸರನ್ನು ಸಂಹಾರ ಮಾಡಿದ ಕರ್ಮಕಾಂಡ ಇಲ್ಲಿಗೆ ಮುಗಿದಿದ್ದು. ನಾಳೆಯಿಂದ ಮತ್ತೊಂದು ದೇವಿ ಮಹಾತ್ಮೆ 4ನೇ ಅಧ್ಯಾಯ ಪ್ರಾಪ್ತಿಯಾಗಿದೆ. 4ನೇ ಅಧ್ಯಾಯ ಪ್ರಾರಂಭವಾಗ್ತಿದೆ. ಇಲ್ಲಿಗೆ ದೇವಿ ಮಹಾತ್ಮೆ 3ನೇ ಅಧ್ಯಾಯ ಸಂಪೂರ್ಣವಾದದ್ದು.